ಕರ್ತನ ಸನ್ನಿಧಾನ ನಮ್ಮ ಮಧ್ಯದಲ್ಲಿದೆ ಪ್ರಿಯರೇ. ದೇವರಿಗೆ ಸ್ತೋತ್ರವಾಗಲಿ. ಮತ್ತು ದೇವರು ನಮ್ಮನ್ನು ನಡೆಸ್ತಾ ಇದ್ದಾನೆ. ದೇವರು ಕೆಲವು ಸಂಗತಿಗಳನ್ನು ನಮ್ಮ ಹತ್ರ ಮಾತನಾಡ್ತಾ ಇದ್ದಾನೆ. ಕಳೆದ ವಾರ ರೇಮಂಡ್ ಮತ್ತು ಅವರಿದ್ದರು, ದೇವರ ವಾಕ್ಯವನ್ನು ಹಂಚಿದ್ರು. ಯಾರಿಗಾದ್ರೂ ನೆನಪಿದೆಯಾ ಕಳೆದ ವಾರ ಯಾವ ವಾಕ್ಯವನ್ನು ಹಂಚಿದ್ರು ಎಂಬುದಾಗಿ? ನಾನು ನನ್ನ ಮನೆಯವರು ಯೆಹೋವನನ್ನು ಸೇವಿಸುತ್ತೇವೆ. ಎಲ್ಲರೂ ಒಂದ್ಸರಿ ನನ್ನ ಸಂಗಡ ಹೇಳ್ರಿ, ಕೈ ಎತ್ತಳ್ರಿ. ನಾನು ನನ್ನ ಮನೆಯವರು ಯೆಹೋವನನ್ನು ಸೇವಿಸುತ್ತೇವೆ. ಹಲ್ಲೆಲೂಯಾ. ಯೆಹೋಶುವ ಒಂದು ನಿರ್ಧಾರವನ್ನು ಮಾಡ್ದ, ನಾನು ನನ್ನ ಮನೆಯವರು ಯೆಹೋವನನ್ನು ಸೇವಿಸುತ್ತೇವೆ. ಆಮೆನ್. ನಮ್ಮ ಸಭೆಯಲ್ಲಿ ಅದು ಇರಬೇಕು ಪ್ರಿಯರೇ. ನಾನು ಸೇವಿಸಬೇಕು, ಅಲ್ಲಿಗೆ ನಾನು ತೃಪ್ತನಾಗಬಾರ್ದು. ನನ್ನ ಕುಟುಂಬ ಯೆಹೋವನನ್ನು ಸೇವಿಸುವವರಾಗಬೇಕು. ಗಂಡ, ಹೆಂಡತಿ, ಮಕ್ಕಳು, ನಾವೆಲ್ಲರೂ ಯೆಹೋವನ ಸೇವೆಯಲ್ಲಿ ನಾವು ನಿರತರಾಗಿರುವವರು ಪ್ರಿಯರೇ. ಹಲ್ಲೆಲೂಯಾ. ಪ್ರಾರ್ಥನೆಯ ಕುಟುಂಬ, ವಾಕ್ಯದಲ್ಲಿರುವಂಥ ಕುಟುಂಬ, ಬರೀ ವಾಕ್ಯ ಕೇಳಿಸಿಕೊಳ್ಳುವುದಲ್ಲ, ವಾಕ್ಯದ ಪ್ರಕಾರ ನಡೆದುಕೊಳ್ಳುವಂಥ ಕುಟುಂಬ. ಆಮೇನ್. ನಿಜವಾದ ಆರಾಧನೆ ಏನು ಗೊತ್ತಾ? ನಾವು ಅಂದ್ಕೊಳ್ತೀವಿ ಆಯ್ತವಾರ ಬಂದೆ, ಹಾಡಾಡಿದ್ವಿ, ಚಪ್ಪಾಳೆ ಹೊಡೆದ್ವಿ, ಕೈ ಮೇಲಕ್ಕೆತ್ತಿದ್ವಿ, ನಾವು ಹಾಡಾಡಿದ್ವಿ, ಇದು ಆರಾಧನೆ ಅಂತ ನಾವು ಭಾಳ ಜನ ಅಂದ್ಕೊಳ್ತೀವಿ. ಯಾಕಂದ್ರೆ ಹೇಳ್ತೀವಿ, ಬನ್ರಿ ಈಗೆಲ್ಲ ನಾವು ಆರಾಧಿಸೋಣ, ಕೈ ಎತ್ತದೆ ಆರಾಧಿಸಿ. ಅಲ್ಲಿಗೆ ಆರಾಧನೆ ಸೀಮಿತವಾದದ್ದಲ್ಲ ಪ್ರಿಯರೇ. ನಿಜವಾದ ಆರಾಧನೆ ಏನಂತ ನಾವು ನೋಡಿಕೊಳ್ಳೋಣ. ರೋಮಾಪುರದವ್ರು ಬರೆದ ಪತ್ರಿಕೆ 12ನೇ ಅಧ್ಯಾಯ, ರೋಮಾಪುರದವ್ರು ಬರೆದ ಪತ್ರಿಕೆ 12ನೇ ಅಧ್ಯಾಯ 1-2 ವಚನಗಳನ್ನು ನಾವು ಓದೋಣ ಪ್ರಿಯರೇ. ರೋಮಾಪುರದವ್ರು ಬರೆದ ಪತ್ರಿಕೆ 12ನೇ ಅಧ್ಯಾಯ 1 ಮತ್ತು 2ನೇ ವಚನವನ್ನು. ಆದದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದು ಏನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಎಲ್ಲರೂ ಹೇಳ್ರಿ, ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ. ಇಲ್ಲಿ ಹೇಳ್ತಾನೆ ನೋಡ್ರಿ, ಆರಾಧನೆ ಅಂದ್ರೆ ಏನಂತ ಹೇಳ್ತಾನೆ ಹೊಸ ಒಡಂಬಡಿಕೆಯಲ್ಲಿ. ಇದೇ ನಿಮ್ಮ ವಿವೇಕಪೂರ್ವಕವಾಗಿರುವ ಆರಾಧನೆ. ಯಾವುದು? ಇಲ್ಲಿ ಹಾಡು ಬಗ್ಗೆ ಬರ್ದಿಲ್ಲ, ವಾದ್ಯದ ಬಗ್ಗೆ ಬರ್ದಿಲ್ಲ, ಚಪ್ಪಾಳೆ ಬಗ್ಗೆ ಬರ್ದಿಲ್ಲ, ಬೇರೆ ಯಾವುದು ಬರ್ದಿಲ್ಲ. ಇನ್ನೇನು ಬರ್ದ? ಆದದರಿಂದ ಸಹೋದರರೇ, ಅಂದ್ರೆ ಸಹೋದರಿಯರು ಕೂಡ. ಸಹೋದರರಂತ ನಾವು ಯಾರಿಗೆ ಹೇಳ್ತೇವೆ? ಒಂದು ಕುಟುಂಬಕ್ಕೆ, ರೈಟ್? ಆದ್ದರಿಂದ ದೇವರ ಮಕ್ಕಳೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು. ಎಷ್ಟು ಜನ ಹೇಳ್ತೀರಿ, ನಾನು ದೇವರ ಕನಿಕರವನ್ನು ನನ್ನ ಜೀವಿತದಲ್ಲಿ ಹೊಂದಿದ್ದೇನೆ ಎಂಬುದಾಗಿ? ಶಿಲುಬೆಯನ್ನು ನಾವು ನೋಡುವಾಗ ಯೇಸು ಸ್ವಾಮಿ ತನ್ನ ಕನಿಕರವನ್ನು ನಮಗೋಸ್ಕರ ಆತನು ಪ್ರದರ್ಶಿಸಿದ್ದಾನೆ ಪ್ರಿಯರೇ. ನಾವೆಲ್ಲರೂ ದೇವರ ಕನಿಕರವನ್ನು ಅನುಭವಿಸಿದ್ದೇವೆ. ಆತ ನಮ್ಮನ್ನು ಪ್ರೀತಿಸುವ ಆತ, ನಮಗಾಗಿ ಪ್ರಾಣ ಕೊಟ್ಟನು, ರಕ್ತವನ್ನು ಸುರಿಸಿದ ಆತನು, ಅದು ದೇವರ ಕನಿಕರ. ಸೊ ಇವಾಗ ದೇವರ ಕನಿಕರ ಹೊಂದ್ಕೊಂಡಿದ್ದೇವೆ ಅಂದ್ರೆ ನಾವೆಲ್ಲರೂ ಕೈ ಎತ್ತಿದ್ವಿ. ಏನು ಮಾಡಬೇಕು? ನಮ್ಮ ಒಂದು ಪ್ರತಿಕ್ರಿಯೆ ಅದಕ್ಕೆ ಏನಾಗಬೇಕು? ನಿಮ್ಮ ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ರೈಟ್, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಹಲ್ಲೆಲೂಯಾ. ಏನನ್ನು ಅರ್ಪಿಸ್ಬೇಕಂತೆ? ನಮ್ಮ ದೇಹವನ್ನು ಯಾವ ರೀತಿಯಲ್ಲಿ ಅರ್ಪಿಸಬೇಕು? ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಅಂದ್ರೆ ನಾವು ಕೊಡುವಂತ ಈ ಅರ್ಪಣೆ ಏನಂತಂದ್ರೆ, ನಮ್ಮ ದೇಹವನ್ನು ಸಜೀವ ಯಜ್ಞವಾಗಿ ಅರ್ಪಿಸಬೇಕು. ಅದು ದೇವರಿಗೆ ಏನಾಗಬೇಕು? ಮೆಚ್ಚುಗೆ ಆಗಬೇಕು. ಎಲ್ಲ ಯಜ್ಞಗಳು ದೇವರಿಗೆ ಮೆಚ್ಚುಗೆ ಆದದಲ್ಲ ಪ್ರಿಯರೇ. ಇಸ್ರಾಯೇಲ್ಯರು ದೇವರನ್ನು ಆರಾಧಿಸ್ತಾ ಇದ್ರು, ಅವ್ರು ಸಬ್ಬತ್ ದಿನಗಳನ್ನು ಆಚರಿಸ್ತಾ ಇದ್ರು, ಅವ್ರಿಗೂ ಪರಿಶುದ್ಧವಾದ ದಿನಗಳಿದ್ವು, ಅವೆಲ್ಲ ಮಾಡ್ತಾ ಇದ್ರು. ಆದ್ರೆ ಅವರು ಬರೀ ಬಾಯಿಂದ ಬರ್ತಾ ಇದ್ರು, ಅವರ ಹೃದಯಗಳು ದೇವರಿಂದ ದೂರವಾಗಿತ್ತು. ಅಂಥವ್ರಿಗೆ ದೇವರು ಏನು ಹೇಳ್ತಾನೆ ಗೊತ್ತಾ? ನೀವು ಬರೀ ನಿಮ್ಮ ಬಾಯಿಗಳಿಂದ, ತುಟಿಗಳಿಂದ ನನ್ನ ಹತ್ತಿರಕ್ಕೆ ಬರ್ತಾ ಇದ್ದೀರಿ, ನಿಮ್ಮ ಹೃದಯವು ನನ್ನಿಂದ ದೂರವಾಗಿದೆ ಎಂಬುದಾಗಿ. ಅದಕ್ಕೆ ನಿಜವಾದ ಆರಾಧನೆ ಹಾಡಾಡಬಾರ್ದು ಅಂತ ನಾನು ಹೇಳಲ್ಲ, ಚಪ್ಪಾಳೆ ಹೊಡಿಬಾರ್ದು ಅಂತ ನಾನು ಹೇಳಲ್ಲ, ನಾಟ್ಯ ಮಾಡಬಾರ್ದು ಎಂಬುದಾಗಿ ನಾನು ಹೇಳಲ್ಲ. ನಾನು ಹಾಡಾಡ್ತೇನೆ, ನಾನು ಚಪ್ಪಾಳೆ ಹೊಡಿತೇನೆ, ನಾನು ನಾಟ್ಯವಾಡ್ತೇನೆ. ಆದರೆ ಫಸ್ಟ್ ಅದು ಹೃದಯದಲ್ಲಿ ಇರಬೇಕು. ಅದು ಇಲ್ಲದೆ ನಾವು ಮಾಡುವುದಾದ್ರೆ ಅದು ದೇವರಿಗೆ ಅಸಹ್ಯವಾದಂಥ ಆರಾಧನೆ, ಮೀಸಲಾದ ಅಥವಾ ಮೆಚ್ಚುಗೆಯಾದಂಥ ಆರಾಧನೆ ಅಲ್ಲ ಪ್ರಿಯರೇ. ಇಲ್ಲಿ ನಾನು ಬಂದು ದೇವದೂತರಂತೆ ಹಾಡಾಡಿ ಆಯ್ತು ವಾರದೆಲ್ಲ ನಾನು ಇಷ್ಟ ಬಂದಂಗೆ ನಾನು ಜೀವಿಸಿದ್ರೆ
ದೇವರಿಗೆ ಇಲ್ಲಿ ಮಾಡಿದ್ದು ನಾವು ಮಾಡುವಂತ ಆರಾಧನೆ ಅದು ಮೆಚ್ಚುಗೆ ಆಗುವುದಿಲ್ಲ. ಹಲ್ಲೆಲೂಯ. ನಾವು ದೇವರ ವಾಕ್ಯದ ಪ್ರಕಾರ ಜೀವಿಸುತ್ತಾ ಇಡೀ ವಾರ ಇಲ್ಲಿ ಬಂದು ಆ ಹಾಡುಗಳನ್ನು ಆಡುವಾಗ ದೇವರು ಹೇಳ್ತಾನೆ, ಇವೊಂದು ಹೃದಯ, ಇವೊಂದು ಬಾಯಿ ಮಾತು ಮ್ಯಾಚಿಂಗ್ ಆಗ್ತೈತೆ. ಇಲ್ಲದೆ ಇದ್ರೆ ದೇವ್ರೇನು ಹೇಳ್ತಾರೆ, ಇಲ್ಲಿ ಬಂದಾಗ ಮಾತ್ರ ಆಡ್ತಾನೆ, ಇವನು ರಾಗ ಚೆನ್ನಾಗೈತೆ, ಇವನು ಸ್ವರ ಚೆನ್ನಾಗೈತೆ, ಆದ್ರೆ ಇವನೆಲ್ಲೋ ನನ್ನಿಂದ ದೂರವಾಗಿ ಆತನು ಇದ್ದಾನೆ. ಕಾಯಿನನ್ನು ದೇವರಿಗೆ ಯಜ್ಞ ಅರ್ಪಿಸಿದ, ಹಾಬೇಲನ್ನು ದೇವರಿಗೆ ಯಜ್ಞ ಅರ್ಪಿಸಿದ, ಆದರೆ ಒಬ್ಬರ ಯಜ್ಞವನ್ನು ದೇವರು ತಿರಸ್ಕರಿಸಿದ, ಹಾಬೇಲನ ಯಜ್ಞವನ್ನು ಆತನು ಸ್ವೀಕರಿಸಿದ. ಹಾಗೆ ಪ್ರತಿಯೊಬ್ಬರು ಯಜ್ಞ ಅರ್ಪಿಸ್ತಾರೆ, ಪ್ರತಿಯೊಬ್ಬರು ಸಭೆಗೆ ಬರ್ತಾರೆ, ಆದರೆ ನಾವು ದೇವರು ನಮ್ಮನ್ನು ಮೆಚ್ಚಬೇಕು ಪ್ರಿಯ. ಆಮೆನ್. ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಎಲ್ಲರೂ ಹೇಳ್ರಿ, ಸಜೀವ ಯಜ್ಞವಾಗಿ. ಏನರ್ಥ ಸಜೀವ ಯಜ್ಞವಾಗಿ? ಹಳೆ ಒಡಂಬಡಿಕೆಯಲ್ಲಿ ಯಜ್ಞ ಅರ್ಪಿಸ್ತಿದ್ರು, ಬಲಿಗಳು ಅರ್ಪಿಸ್ತಿದ್ರು. ಹೆಂಗೆ? ಅಲ್ಲಿ ವೇದಿಕೆ ಇರ್ತಾ ಇತ್ತು, ವೇದಿಕೆ ಮೇಲೆ ಒಂದು ಪ್ರಾಣಿ ತರ್ತಾ ಇದ್ರು, ಕುರಿನೋ, ರೈಟ್, ತಂದು ಅದನ್ನೇನು ಮಾಡ್ತಾ ಇದ್ರು, ಆ ವೇದಿಕೆಗೆ ಕಟ್ಟಿ ಅಲ್ಲಿ ಅವರು ಯಜ್ಞವನ್ನು ಅರ್ಪಿಸ್ತಾ ಇದ್ರು. ಅದೇನಾಗ್ತಿತ್ತು? ಸತ್ತು ಹೋಗ್ತಿತ್ತು, ದೇವರಿಗೆ ಅರ್ಪಿಸ್ತಾ ಇದ್ರು, ರೈಟ್. ಆದರೆ ಹೊಸ ಒಡಂಬಡಿಕೆಯಲ್ಲಿ ದೇವರು ನಮ್ಮನ್ನು ಏನು ಮಾಡ್ತಾನಂದ್ರೆ, ನಮ್ಮ ದೇಹಗಳನ್ನು ಸಜೀವ ಯಜ್ಞವಾಗಿ, ಅಂದ್ರೆ ನಾವು ಬದುಕಿದ್ದೇವೆ, ನಾವು ಸತ್ತವರಲ್ಲ. ಆಮೆನ್. ಸ್ವಲ್ಪ ಜನ ಏನು ಹೇಳ್ತಾರೆ ಗೊತ್ತಾ, ನಾನು ಕ್ರಿಸ್ತನಿಗಾಗಿ ಸಾಯ್ಲಿಕ್ಕೆ ಕೂಡ ರೆಡಿ. ಎಷ್ಟು ಜನ ಇಲ್ಲಿ ಕ್ರಿಸ್ತನಿಗಾಗಿ ಸಾಯ್ಲಿಕ್ಕೆ ರೆಡಿ ಇದ್ದೀರಿ? ಕೈ ಎತ್ತಿ ತೋರಿಸ್ರಿ. ಮತ್ತೆ ಅರ್ಧ ಕೈ ಎತ್ತೀರಿ, ಸ್ವಲ್ಪ ಜನ ಇಷ್ಟೇ ಅಂತೀರಿ. ಸಾಯಕ್ಕೆ ರೆಡಿನಾ? ಇವಾಗ ಯಾರನ್ನ ಬಂದು ನಿಮ್ಗೆ ಹೇಳಿದ್ರು ಅನ್ಕೋ, ಚರ್ಚ್ಗೆ ಹೋದ್ರೆ ಹೊಡಿತೀವಿ ನೋಡ, ಏನು ಮಾಡ್ತೀರಿ? ಅಲ್ಲ, ನೀವು ರೆಡಿ ನಿಂದಿರ್ಬೇಕು, ಶ್ರಮಿಸೋದು ಆಮೇಲೆ. ಸ್ವಲ್ಪ ಜನ ಬೇಡ ಬಿಡ, ಭಾಳ ಜನ ಅದಕ್ಕೆ ಬರಲ್ಲ. ಅವ್ರು ಹಿಂಗಂತಾರ, ಅದು ಹೋಗ್ತದೆ. ಪ್ರಾಣ ಕೊಡ್ಲಿಕ್ಕೆ ಭಾಳ ಜನ ರೆಡಿ ಇಲ್ಲ. ಸ್ವಲ್ಪ ಮಳೆ ಬಂದ್ರೆ ಸಾಕು ಬರಲ್ಲ, ಸ್ವಲ್ಪ ಬಿಸಿಲು ಜಾಸ್ತಿ ಆದ್ರೆ ಬರಲ್ಲ. ಕರೆಕ್ಟೇ ಇಲ್ಲ? ಆಮೇನ್. ಒಂದೊಂದ್ಸರಿ ಸಾಯೋದು ಸುಲಭ. ಇವಾಗ ಒಂದು ಪ್ರಶ್ನೆ ಕೇಳ್ತೀನಿ, ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ತಂದೆ ತಾಯಿಗಳಿರ್ಬೋದು, ಎಷ್ಟು ಜನ ಹೇಳ್ತೀರಿ ಗಂಡಂದ್ರು ನನ್ನ ಹೆಂಡತಿಗಾಗಿ ನಾನು ಪ್ರಾಣ ಕೊಡೋಕ್ಕೂ ರೆಡಿ ಅಂತ? ಸ್ವಲ್ಪ ಜನ ಹೇಳ್ಬೋದು. ಇವಾಗ ರೋಡ್ನಾಗ ಹೋಗುವಾಗ ಯಾರನ್ನ ನಿಮ್ಮ ಹೆಂಡತಿನ ಚುಡಾಯಿಸಿದ್ರೆ ಏನು ಮಾಡ್ತೀರಿ? ಅವ್ನು ನಿಮ್ಗಿನ್ ಬಲಿಷ್ಠ ಆದ್ರೆ ಹೋಗ್ತೀರಿ, ಓಡಿಸ್ಕೊಂಡ್ರೆ ಕೂಡ ಪರವಾಗಿಲ್ಲ, ಹೋಗಿ ಎದುರು ನಿಂದಿರ್ತೀರಿ. ಹೆಂಡತಿ ಕೂಡ ಹಂಗೆ ಮಾಡ್ಬೋದು. ಮಕ್ಕಳು, ಎಷ್ಟು ಜನ ತಂದೆ ತಾಯಿಗಳು ಹೇಳ್ತೀರಿ ನನ್ನ ಮಕ್ಕಳಿಗೋಸ್ಕರ ನಾನು ಪ್ರಾಣ ಕೊಡೋ ಕೂಡ ರೆಡಿ ಅಂತ? ಎಷ್ಟು ಜನ ಹೇಳ್ತೀರಿ? ಇದೇ ಪ್ರಾಣ ಕೊಡೋದು ಒಂದ್ಸರಿ ಸುಲಭ, ಪ್ರತಿದಿನ ಜೀವಿಸೋದು ಕಷ್ಟ. ಹಲ್ಲೆಲೂಯಾ. ಪ್ರಾಣ ಕೊಡೋದು ಸುಲಭ, ಅದು ಒಂದು ಕ್ಷಣ ಟಕ ಅಂತ ಕೊಟ್ಟು ಇದು ಮಾಡ್ತಿ. ಪ್ರತಿದಿನ ಜೀವಿಸ್ಬೇಕಲ್ಲ. ನಿನ್ನ ಹೆಂಡತಿ ಮೇಲೆ ಸಿಟ್ಟು ಬರ್ತದೆ, ಬ್ಯಾಡ ಬಿಡು, ಅದು ಕಷ್ಟ. ಹೌದಾ ಇಲ್ಲ? ಹೆಂಡತಿ ಉಪ್ಪು ಕಡಿಮೆ ಹಾಕಿರ್ತಾಳೆ, ಏನು ಮಾಡಿ ಏನೋ ಮಾಡಾಳಲ್ಲ, ಪರ್ಪಾಟ್ ಆಗೈತೆ, ಸ್ವಲ್ಪ ಉಪ್ಪು ಕಡಿಮೆ ಆಯ್ತಮ್ಮ, ಕೊಡ್ತೀಯ ಉಪ್ಪು, ಅದು ಬೇರೆ. ಅಡಿಗೆ ಮಾಡಕ್ಕೆ ಬರ್ತದಲ್ಲ ನಿನಗೆ, ಏನಿದೆ ಬ್ಯಾಡ್ ನಡಿ, ಅದು ಕಷ್ಟ. ಹಲ್ಲೆಲೂಯಾ. ಸಾಯೋದು ಭಾಳ ಇದೇ ಹೊರಗೆ ಹೋಗಿ ಯಾರನ್ನ ಏನನ್ನ ಮಾಡಿದ್ರೆ, ಏನು ನನ್ನ ಹೆಂಡ್ತಿನ ಹೆಂಗೆ ಮಾಡ್ತೀವಿ, ಏನು ನನ್ನ ಮಕ್ಕಳನ್ನ, ಅದು ಸುಲಭ ಅದು. ಆದರೆ ಪ್ರತಿ ಕ್ಷಣ ಜೀವಿಸುವುದು ಅದು ಕಷ್ಟ. ಹೋದ್ರೆ ಆಯ್ತು, ಟೇಸ್ಟ್ ಅಲ್ಲ, ಟೇಸ್ಟ್ ಇಂಪಾರ್ಟೆಂಟಾ ನಿನ್ನ ಸಂಬಂಧಗಳು ಇಂಪಾರ್ಟೆಂಟಾ ಅಂತ ನಾವು ಬಾಯಿ ತೆಗೆದು ಇಲ್ಲಿ ಹೇಳ್ತಾ ಇದ್ದೀವಿ. ಮನೆಗೆ ಹೋದ ಮೇಲೆ ಬೇರೆ ಎಲ್ಲ ವೇಸ್ಟ್, ಬಾಯಿಗೆ ಬೇಕು ಟೇಸ್ಟು. ಆಮೇನ್. ಅಂದರೆ ನಾನು ಸಜೀವವಾಗಿ ಯಜ್ಞವಾಗುವುದು ದೇವರಿಗೆ ಇಷ್ಟ ಪ್ರಿಯರು. ಒಂದೇ ಸರಿ ದೇವರೇ ನಾನು ನಿನಗೋಸ್ಕರ ಸಾಯ್ತೀನಿ ಸುಲಭ. ಪ್ರತಿದಿನ ಪ್ರತಿ ಕ್ಷಣ ದೇವರಿಗಾಗಿ ಜೀವಿಸುವುದು ಅದು ಸಜೀವವಾದ ಯಜ್ಞ. ಆಮೇನ್. ನಾವು ಆಡ್ತೇವೆ, ಬಂದು ಹಾಡಾಡ್ತೇವೆ. ಲಾಸ್ಟ್ಗೆ ಯಾವುದಪ್ಪ ಹಾಡಾಡಿದ್ದು?
ಆರಾಧಿಸುವೆ ಪೂರ್ಣ ಹೃದಯದಿಂದ, ಅರಸಿ ನಿನ್ ಮುಖ ಜೀವಮಾನವೆಲ್ಲ. ಎಷ್ಟು ಈಸಿ ಆಡೋದು ಗೊತ್ತಾ? ಸೇವೆ ಮಾಡುವೆ ನೀನೇ ಸರ್ವವೆಂದು ದಾಸ್ ಅನ್ಬೋದು. ದಶಮಾಂಶ ಕೊಡಲ್ಲ, ಹಾಡು ಮಾತ್ರ ಸೇವೆ ಮಾಡುವೆ. ಏನು ದಶಮಾಂಶ ಕೊಡು ಮತ್ತೆ. ಆಮೇನ್. ಸಮಯ ಕೊಡು ಮತ್ತೆ ದೇವರಿಗೆ. ಆಮೇನ್. ಹಲ್ಲೆಲೂಯ. ಉಪವಾಸ ಪ್ರಾರ್ಥನೆಗಳಿಗೆ ಬಾ ಮತ್ತೆ. ಆಮೆನ್. ಇವಾಗ ಹೇಳ್ರಿ, ಆಡೋದು ಸುಲಭನಾ ಸಜೀವ ಯಜ್ಞವಾಗಿ ಅರ್ಪಿಸೋದು ಸುಲಭನಾ? ಆಡೋದು ಬಹಳ ಸುಲಭ. ಆಮೆನ್. ಸಜೀವವಾದ ಯಜ್ಞ. ಈ ಹೊಸ ಒಡಂಬಡಿಕೆಯಲ್ಲಿ ನಮ್ಮನ್ನು ನಾವು ಆತನಿಗೆ ಯಜ್ಞ, ಈಗ ಆಡಾಡುವಾಗ ನಾವೇನ್ ಮಾಡ್ತೀವಿ, ನಮ್ಮನ್ನು ನಾವು ಆತನಿಗೆ ಯಜ್ಞವಾಗಿ ಅರ್ಪಿಸ್ತೀವಿ. ಇದು ಯಜ್ಞಪೀಠ. ಬಂದಿವಿ ಎಲ್ಲರೂ ಯಜ್ಞಪೀಠದ ಮೇಲೆ ನಾವು ಹಿಂಗೆ ಬೀಳ್ತೀವಿ. ಅವಾಗ ಕುರಿಮರಿನ ಹಾಕ್ತಿದ್ರಿ, ಇವಾಗ ನಮ್ಮನ್ನ ಆತ್ಮಿಕವಾಗಿ. ಬಟ್ ಇದು ಏನಂದ್ರೆ, ಇದು ಸತ್ತಿಲ್ಲ ಅಂದ್ರೆ ಕಷ್ಟ. ಇದು ಜೀವಂತವಾಗಿರೋದು. ನಾನು ನೀನು ಏನು ಮಾಡಿದ್ದೀವಿ? ಜೀವಂತವಾಗಿದ್ದೀವಿ. ನಮ್ಮ ಮೇಲೆ ಕತ್ತಿ ಹಾಕಿ ಸಾಯಿಸಲಿಲ್ಲ ನಮ್ಮನ್ನ. ನಾವು ಜೀವಂತವಾಗಿದ್ದೀವಿ. ಆಯ್ತವಾರ ಬಂದಾಗ ಹಿಂಗೆ ವೇದಿಕೆ ಮೇಲೆ ಆರಾಧಿಸುವೆ ಪೂರ್ಣ ಹೃದಯದಿಂದ. ಸೋಮವಾರ ಆಗಿದೆ, ಮೆಲ್ಲಗೆ ಜಾರ್ಕಂತದ. ಯಾಕೆ? ಜೀವ ಐತಿದು, ಸಜೀವವಾದ ಯಜ್ಞ ಇದು. ಸತ್ತಿಲ್ಲ. ಸತ್ತಿದ್ರೆ ಅಲ್ಲೇ ಬೀಳ್ತಿತ್ತದು. ಹಳೆ ಒಡಂಬಡಿಕೆಗೆ ಕುರಿಗೆ ಹಾಕಿ ಅದಷ್ಟೇ, ಅದು ದೇವರಿಗೇನು ಆಯ್ತು, ಅರ್ಪಣೆ ಆಗೋಯ್ತು. ಆದ್ರೆ ಇದು ಸಜೀವವಾದ ಯಜ್ಞ. ಇವತ್ತು ಪ್ರಾರ್ಥನೆ ಮಾಡಿದೆ, ರೈಟ್. ನಾಳೆ ಪ್ರಾರ್ಥನೆ ಮಾಡಿದೆ, ರೈಟ್. ಮೆಲ್ಲಕ್ಕೆ IPL ಬಂತು. IPL ಬಂತು. ಆ ಪ್ರಾರ್ಥನೆ ಬಿಟ್ಟು IPL ನೋಡಕ್ ಹೋದೆ. ಅವಾಗ ಏನ್ ಮಾಡಿದೆ? ಈ ವೇದಿಕೆಯಿಂದ ಬಂದೆ. ನನ್ನ ವೇದಿಕೆ ಏನಾಯ್ತು? TV ನನ್ನ ವೇದಿಕೆ ಆಯ್ತು. ಇವಾಗ ನನ್ನನ್ನು ನಾನು ಎಲ್ಲಿ ಅರ್ಪಿಸ್ಕೊಟ್ಟಿನಿ? TV ಮುಂದೆ. ಬಾಯಿಂದ ಹೇಳ್ತಾ ಇಲ್ಲ, ಆದ್ರೆ ನನ್ನ ಹೃದಯ ಹೇಳ್ತದೆ ಆರಾಧಿಸುವೆ ಪೂರ್ಣರು. ಸುವಾರ್ತೆ ಮಾತಾಡೋಕೆ ಟೈಮ್ ಇಲ್ಲ ನಮಗೆ. ಕ್ರಿಕೆಟ್ ನೋಡಿದ್ನಲ್ಲ, ಹೆಂಗ್ ಹೊಡೆದವನು ಸಿಕ್ಸರು, ಹೆಂಗ್ ಹೊಡ್ ಅಬ್ಬಬ್ಬಬ್ಬ, ಬೆಳಿಗ್ಗೆ ಸಾಯಂಕಾಲ ಅದೇ ಮಾತು. ರೈಟ್. ಹಲ್ಲೆಲೂಯ. ಅಂದ್ರೆ ಸಜೀವವಾದ ಯಜ್ಞ ಅಂತಂದ್ರೆ ನಾವು ಅಲ್ಲಿ ವೇದಿಕೆ ಮೇಲೆ ದೇವರಿಗೆ ಸಮರ್ಪಿತರಾದಂಥ ಯಜ್ಞ ಸದಾ ಕಾಲ ನಾವಿರುವಂಥದ್ದು. ಹಲ್ಲೆಲೂಯ. ಹಲ್ಲೆಲೂಯ. ಎಲ್ಲರೂ ಹೇಳ್ರಿ, ಸಜೀವವಾದ ಯಜ್ಞ. ನಾವು ವೇದಿಕೆಯಿಂದ ಜಾರ್ಕೊಂಡು ಹೋಗಬಾರ್ದು. ಆಮೆನ್. ದೇವರು ನಮ್ಮನ್ನು ಬಯಸ್ತಾನೆ ಪ್ರಿಯರೇ. ಅದೇ ಇದಾಗಿದೆ. ಮುಂದಿನ ವಚನವನ್ನು ನೋಡ್ರಿ, 2ನೇ ವಚನ. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರು ಆಗಿರ್ರಿ. ಹಲ್ಲೆಲೂಯ. ಇಹಲೋಕದ ನಡವಳಿಕೆ ಅನುಸರಿಸಬಾರದು. ದೇವರು ನಮ್ಮನ್ನು ಅಂದ ಅಪೇಕ್ಷಿಸಬಹುದು. ಯಾಕಂದ್ರೆ ನಾವು ಇಹಲೋಕದವರಲ್ಲ. ಈ ಲೋಕದಲ್ಲಿದ್ರೂ ಕೂಡ ಈ ಲೋಕದವರು ನಾವಲ್ಲ. ಎಲ್ಲರೂ ಹೇಳ್ರಿ ನನ್ನ ಸಂಗಡ, ನಾನು ಈ ಲೋಕದಲ್ಲಿದ್ರೂ ಈ ಲೋಕದವನಲ್ಲ. ಆಮೇನ್. ಇದನ್ನು ನಾವು ಅನುಸರಿಸಬಾರದಂತೆ. ನಾವು ಬಟ್ ನೋಡ್ತೀವಿ, ಇದು ಮಾಡ್ತೀವಿ. ಅನೇಕ ಸರಿ ನಮಗೆ ಗೊತ್ತಿಲ್ಲದೆ ಏನಾಗ್ಬಿಡ್ತೇವೆ ನಾವು, ಜಾರಿ ಲೋಕದ ಅವ್ರು ಎಲ್ಲರೂ ಮಾಡೋ ಥರ ನಾವು ಮಾಡ್ತೇವೆ. ಲೋಕದಲ್ಲಿರಬೇಕು, ಆದರೆ ಲೋಕ ನಮಗೆ ಅಂಟುಕೊಳ್ಳಬಾರದು. ಆಮೆನ್. ಇಹಲೋಕದ ನಡವಳಿಕೆಯನ್ನು ನೀವು ಅನುಸರಿಸಬೇಡ್ರಿ. ನೆಕ್ಸ್ಟ್. ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹಲ್ಲೆಲೂಯ. ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರು ಆಗಿರ್ರಿ. ಆಮೆನ್. ನೂತನ ಸೃಷ್ಟಿಯಾಗಿದ್ದೇವೆ ಆತ್ಮದಲ್ಲಿ, ಆದ್ರೆ ನಮ್ಮ ಮನಸ್ಸು ಕೂಡ ಅದು ನೂತನಗೊಳ್ಳಬೇಕು. ಮುಂದೆ ನೋಡ್ರಿ ಏನ್ ಹೇಳ್ತದೆ. ಹೀಗಾದರೆ, ಎಲ್ಲರೂ ಹೇಳ್ರಿ ಹೀಗಾದರೆ. ಹೀಗಾಗದೆ ಇದ್ರೆ ಇದು ಮುಂದಿನ ವಚನ ನಮಗಲ್ಲ. ಹೀಗಾದ್ರೆ ಅಂದ್ರೆ ಹೆಂಗೆ? ನಮ್ಮ ದೇಹಗಳನ್ನು ಸಜೀವ ಯಜ್ಞವಾಗಿ ಅರ್ಪಿಸಬೇಕು. 2ನೇದಾಗಿ ಏನ್ ಮಾಡಬೇಕು? ನಮ್ಮ ಮನಸ್ಸು ನೂತನಗೊಳ್ಳಬೇಕು, ಅಥವಾ ಪರಲೋಕ ಭಾವದವರು ನಾವು ಆಗಬೇಕು. ಹಾಗಾದ್ರೆ ಎಲ್ಲರೂ ಹೇಳ್ರಿ ಹೀಗಾದ್ರೆ. ಹೀಗಾದ್ರೆ ಏನಾಗ್ತದಂತೆ ನೋಡ್ರಿ,
ದೇವರ ಚಿತ್ತಕ್ಕೆ ಅನುಸಾರವಾದದ್ದು, ದೇವರ ಚಿತ್ತಕ್ಕೆ ಅನುಸಾರವಾದದ್ದು ಅಂದರೆ ಉತ್ತಮವಾದದ್ದು, ಹಾ. ಮೆಚ್ಚುಗೆಯಾದದ್ದು, ಹಾ. ದೋಷವಿಲ್ಲದ್ದು ಹಾ. ಯಾವುದೆಂದು ಹಾ. ವಿವೇಚಿಸಿ ತಿಳಿದುಕೊಳ್ಳುವಿರಿ. ಹೀಗಾದ್ರೆ ಮಾತ್ರ ದೇವರ ಚಿತ್ತ ಉತ್ತಮವಾದದ್ದು ಯಾವುದು, ಮೆಚ್ಚುಗೆಯಾದದ್ದು ಯಾವುದು, ದೋಷವಿಲ್ಲದ್ದು ಯಾವುದು, ಅದನ್ನು ನೀವು ವಿವೇಚಿಸಿ ತಿಳ್ಕೊಳ್ತೀರಂತ. ಇಲ್ಲಾಂದ್ರೆ ಆ ವಿವೇಚನೆನೇ ಇರಲ್ಲ ನಿಮಗೆ. ಫಸ್ಟ್ ವಿವೇಚನೆ ಬರಬೇಕಂದ್ರೆ ಇವು ಆಗಬೇಕು. ನಮ್ಮ ದೇಹವನ್ನು ಸಜೀವಯಜ್ಞವಾಗಿ ಅರ್ಪಿಸಬೇಕು. ನಮ್ಮ ಮನಸ್ಸು ಲೋಕದ ಭಾವದಗಳ ಮೇಲೆ ಇಡದಂತೆ ಪರಲೋಕ ಭಾವದವರು ಆಗ್ಬೇಕಂದ್ರೆ ಚೇಂಜ್ ಆಗ್ಬೇಕು, ರೂಪಾಂತರ ಆಗಬೇಕು. ಅವಾಗಲೇ ದೇವರ ಚಿತ್ತವನ್ನು, ಎಂಥ ಚಿತ್ತವನ್ನು, ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸುವುದಕ್ಕೆ ನಮಗೆ ಸಾಧ್ಯವಾಗುವಂಥದ್ದಾಗಿದೆ ಪ್ರಿಯರೇ. ಇಲ್ಲಂದ್ರೆ ವಿವೇಚನೆನೇ ಇರೋಲ್ಲ. ಅವಿವೇಕಿಗಳಾಗಿ ನಾವು ಜೀವಿಸುವವರಾಗಿದ್ದೇವೆ. ಆಮೆನ್. ಈ ಲೋಕ ಸಂಬಂಧ ಅಥವಾ ಭೂಲೋಕ ಸಂಬಂಧದವರು ನಾವು ಯಾಕೆ ಆಗಿರಬಾರ್ದು? ಭೂಲೋಕದಲ್ಲಿ ಏನಿದೆ ನೋಡ್ರಿ. ಮೊದಲನೇ ಯೋಹಾನ 2ನೇ ಅಧ್ಯಾಯ 15ರಿಂದ ಓದೋಣ. ಮೊದಲನೇ ಯೋಹಾನ 2ನೇ ಅಧ್ಯಾಯ 15ನೇ ವಚನ. ಲೋಕವನ್ನಾಗಲಿ ಓಕೆ, ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡಿರಿ. ಓಕೆ, ಏನ್ ಮಾಡ್ರಿ? ಸ್ಪಷ್ಟವಾಗಿದೆ. ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡಿರಿ. ನಾವು ಯಾಕೆ ಲೋಕದಲ್ಲಿದ್ದೇವೆ? ಆದ್ರೆ ನಾವು ಲೋಕದವರಲ್ಲ. ಎಲ್ಲರೂ ಹೇಳ್ರಿ, ನಾನು ಲೋಕದಲ್ಲಿದ್ದೇನೆ, ನಾನು ಲೋಕದವರಲ್ಲ. ನಮ್ಮ ಆಲೋಚನೆ ಅದಕ್ಕೆ ಲೋಕದವರಂತೆ ಅಲ್ಲ. ಹಲ್ಲೆಲೂಯ. ನಮಗೆ ಲೋಕಕ್ಕೆ ವ್ಯತ್ಯಾಸ ಇರಬೇಕು ಪ್ರಿಯರ್. ದೇವರು ಅದಕ್ಕೆ ಇಸ್ರಾಯೇಲ್ ಜನರಿಗೆ ಹೇಳ್ದ, ಐಗುಪ್ತದಿಂದ ಹೊರಗಡೆ ಬಂದು ಆತನು ಹೇಳ್ದ, ನೀವು ಕಾನಾನರ ಮಧ್ಯದಲ್ಲಿರ್ತೀವಿ, ಆದರೆ ನೀವು ಕಾನಾನರ ನಡವಳಿಕೆಯನ್ನು ನೀವು ಪಾಲಿಸಬಾರದು. ಅವ್ರು ಮಾಡದಂತೆ ನೀವು ಮಾಡಬಾರದು. ಅವರ ಆಚಾರ ವಿಚಾರಗಳನ್ನು ನೀವು ಇಟ್ಟುಕೊಳ್ಳಬಾರದು. ಅವರ ಆಲೋಚನೆ ಮಾಡದಂತೆ ನೀವು ಮಾಡಬಾರದು. ಎಲ್ಲ ವಿಷಯದಲ್ಲಿ, ಅದು ಹಣದ ಬಗ್ಗೆ ಆಗಿರ್ಬೋದು, ಅದು ಮದುವೆಯಲ್ಲಿ ಆಗಿರ್ಬೋದು, ದಾಂಪತ್ಯ ಜೀವಿತದಲ್ಲಿ ಆಗಿರ್ಬೋದು, ಮಕ್ಕಳನ್ನು ಬೆಳೆಸುವಂಥ ವಿಷಯದಲ್ಲಾಗಿರ್ಬೋದು, ಕೊಡುವ ವಿಷಯದಲ್ಲಾಗಿರ್ಬೋದು. ಎಲ್ಲರೂ ಮಾಡ್ತಾರೆ. ಎಲ್ಲರೂ, ಅವರು ಬೇರೆ, ನೀನು ಬೇರೆ. ನೀನು ಪ್ರತ್ಯೇಕಿಸಲ್ಪಟ್ಟಂಥ ಪ್ರಜೆಯಾಗಿದ್ದಿ. ನೀನು ಆದುಕೊಂಡಂಥ ಜನಾಂಗವಾಗಿದ್ದಿ. ದೇವರು ನಿಮ್ಮನ್ನು ಎಲ್ಲಿಂದ ಆರಿಸಿಕೊಂಡಿದ್ದಾನೆ? ಲೋಕದಿಂದ ನಿಮ್ಮನ್ನು ಆರಿಸಿಕೊಂಡು ತನಗಾಗಿ ಆತನು ವಿಶೇಷ ಪ್ರಜೆಗಳಾಗಿ ಆತನು ನಿಮ್ಮನ್ನು ಪ್ರತ್ಯೇಕಿಸಿದ್ದಾನೆ ಪ್ರಿಯರೇ. ಹಲ್ಲೆಲೂಯ, ಹಲ್ಲೆಲೂಯ. ಅಂದ್ರೆ ನಿಮ್ಮನ್ನು ನೀವು ಸಾಮಾನ್ಯದ ವಿಷಯಗಳಿಗಾಗಿ ನಿಮ್ಮನ್ನು ನೀವು ಉಪಯೋಗಿಸಬಾರ್ದು. ಅದನ್ನೇ ಪರಿಶುದ್ಧತೆ ಅಂತ ಹೇಳೋದು. ಬಹಳ ಜನ ಪರಿಶುದ್ಧತೆ ಅಂದ್ರೆ ಅರ್ಥ ಗೊತ್ತಿಲ್ಲ. ಪರಿಶುದ್ಧತೆ ಅಂದ್ರೆ ಏನು ಗೊತ್ತಾ? ದೇವರಿಗಾಗಿ ಪ್ರತ್ಯೇಕಿಸಲ್ಪಟ್ಟವರು ಪರಿಶುದ್ಧರು. ಆಮೇನ್. ದೇವರಿಗಾಗಿ ನೀವು ಪ್ರತ್ಯೇಕಿಸಲ್ಪಟ್ಟವರು ಏನಾಗಿದ್ದೀರಿ? ನೀವು ಪರಿಶುದ್ಧರಾಗಿದ್ದೀರಿ ಪ್ರಿಯರ್. ಇಲ್ಲಿ ನೋಡ್ರಿ, ಬೈಬಲ್ ಏನ್ ಹೇಳ್ತದೆ? ಲೋಕವನ್ನಾಗಲಿ ಲೋಕದಲ್ಲಿರುವುದನ್ನಾಗಲಿ ನೀವು ಪ್ರೀತಿಸಬೇಡಿರಿ. ಏನಾಗ್ತದೆ? ನಾನು ಲೋಕವನ್ನು ಪ್ರೀತಿಸ್ತೀನಪ್ಪ ಅಂತ ಹೇಳ್ಬೋದು ಕೆಲವರು. ಆಮೆನ್. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಣ ಪ್ರೀತಿಯು ಅವನಲ್ಲಿ ಇಲ್ಲ. ನಾನು ಹೆಂಡ್ತಿನ ಪ್ರೀತಿಸ್ತೀನಿ, ಪಕ್ಕದ ಮನೇಲಿರೋ ಹೆಣ್ಮಗಳನ್ನ ಕೂಡ ಪ್ರೀತಿಸ್ತೀನಿ ಅಂದ್ರೆ ಎಷ್ಟು ಜನ ಒಪ್ತೀರಿ? ಹಂಗೆ ಇದು ಕೂಡ ಹಂಗೆ. ನಾನು ದೇವರನ್ನು ಪ್ರೀತಿಸ್ತೀನಿ, ಲೋಕವನ್ನು ಪ್ರೀತಿಸ್ತೀನಿ, ಚಾನ್ಸೇ ಇಲ್ಲ. ಆಮೆನ್. ಮುಂದೆ ನೋಡೋಣ ಏನ್ ಹೇಳ್ತದೆ, ಯಾಕೆ ಅಂತ ನೋಡೋಣ. ಮುಂದಿನ ವಚನವನ್ನು ನೋಡ್ರಿ. ಲೋಕದಲ್ಲಿರುವ ಶರೀರದ ಆಶೆ, ಕಣ್ಣಿನ ಆಶೆ, ಬದುಕು ಬಾಳಿನ ಡಂಬ, ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳು ಆಗಿವೆ. ಲೋಕದಲ್ಲಿ ಏನಿದೆ ಅಂತೆ? ಕಣ್ಣಿನ ಆಶೆ, ಶರೀರದ ಆಶೆ, ಬದುಕು ಬಾಳಿನ ಡಂಬ, ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗುವೆ. ಕೆಲವು ತಂದೆಯಿಂದ ಹುಟ್ಟುತ್ತವೆ, ಕೆಲವು ಲೋಕದಿಂದ ಹುಟ್ಟುವಂಥದ್ದಾಗಿದೆ. ಆಮೆನ್. ಕಣ್ಣಿನ ಆಸೆ ಏನು? ನೋಡಿದೆಲ್ಲ ಬೇಕು, ಹಂಗೆ ಆಸೆ ಸ್ಟಾರ್ಟ್ ಆಗತ್ತೆ. ಶೋಧನೆ ಹಂಗೆ ಸ್ಟಾರ್ಟ್ ಆಗತ್ತೆ. ನೋಡೋದ್ರಲ್ಲಿ ತಪ್ಪಿಲ್ಲ,
ನೋಡೋದು ತಪ್ಪಲ್ಲ, ಆದರೆ ಅದನ್ನು ಆಶಿಸುವಂಥದ್ದು ಅದು ತಪ್ಪಾಗಿದೆ ಪ್ರಿಯರ್. ಆಮೆನ್. ಕಣ್ಣು, ಈ ಕಣ್ಣನ್ನು ನಾವು ದೇವರಿಗಾಗಿ ಪ್ರತ್ಯೇಕಿಸಬೇಕು ಪ್ರಿಯರ್. ಈ ಲೋಕದಲ್ಲಿರುವಾಗ ಅನೇಕ ಸಂಗತಿಗಳು ನಾವು ನೋಡ್ತೇವೆ, ಆದರೆ ನೋಡಿದ್ದೆಲ್ಲ ನಮಗೆ ನೋಡಿದ ಮೇಲೆ ಒಂದು ಆಸೆ ಉಂಟಾಗೋದು. ಎಷ್ಟು ಜನ ಒಪ್ಕೊಳ್ತೀರಿ? ನಾನು ಭಾಳ ಸರಿ ಹೇಳಿದ್ದೀನಿ, ಹೌದಲ್ಲ? ನೀವೆಲ್ಲೋ ಹೋಗ್ತೀರಿ, ಒಂದು ನಾರ್ಮಲ್ ಎಕ್ಸಾಂಪಲ್ ಹೇಳ್ತೀನಿ, ಯಾವುದೋ ಒಂದು ಡ್ರೆಸ್ ನೋಡ್ತೀರಿ, ನೋಡಿದ ಮೇಲೆ ಚೆನ್ನಾಯ್ತಲ್ಲ, ಇದು ನನಗೆ ಬೇಕಲ್ಲ, ಅಲ್ಲಿ ಹೊರಗೆ ನೋಡ್ತಿ, ಇಲ್ಲಿ ಒಳಗೆ ಒಂದು ಆಸೆ ಹುಡ್ತದೆ. ಆಮೇಲೆ ಏನು ಮಾಡ್ತೀಯ? ಅದು ಎಲ್ಲವೂ ಒಂದು ಆಸೆಯಿಂದನೇ ಪ್ರಾರಂಭವಾಗೋದು. ಆದರೆ ಆಸೆ ಎಲ್ಲಿಂದ ಬರ್ತದೆ? ನೀನು ಎಲ್ಲೋ ಒಂದು ನೋಡ್ತಿ, ಏನೋ ಒಂದು ಕೇಳ್ತಿ, ಅಲ್ಲಿಂದನೇ ಅದು ಪ್ರಾರಂಭವಾಗುವಂಥದ್ದು. ಶೋಧನೆ ಹಂಗೆ ಆಗೋದು. ಅದನ್ನು ನಾವು ನೋಡ್ಕೊಂಡ್ವಿ ಅಲ್ಲ, 2 ವಾರಗಳ ಹಿಂದೆ ನಾವು ನೋಡ್ಕೊಂಡು. ಸೊ ನಮ್ಮ ಕಣ್ಣಿನ ಅವಳಿಗೆ ಕೂಡ ಸೈತಾನನ ಅದನ್ನೇ ಉಪಯೋಗಿಸಿದ್ದು, ಕಣ್ಣಿನ ಆಸೆ. ಆ ಹಣ್ಣು ನೋಡು ಹೆಂಗಿದೆ. ಆಮೆನ್. ಆಕೆ ನೋಡಿದಾಗ ಅದು ಮನೋಹರವಾಗಿಯೂ ಆಕೆಗೆ ಕಾಣಿಸಿತು. ಫಸ್ಟು ಕಣ್ಣಿನ ಆಸೆ. ಅದಕ್ಕೆ ನಾನು ಹೇಳ್ತೇನೆ, ಎಷ್ಟೊಂದು ಸರಿ ನಾವು ಶಾಪಿಂಗ್ ಮಾಲ್ಗೆ ಅಲ್ಲಿ ಇಲ್ಲಿ ಮೊದಲೆಲ್ಲ ಏನು ಮಾಡ್ತಿದ್ವಿ, ಏನು ಬೇಕೋ ಲಿಸ್ಟ್ ಬರ್ಕೊಂತಿದ್ವಿ, ಹೋಗ್ತಿದ್ವಿ. ಆದರೆ ಇವಾಗ ಲಿಸ್ಟೇ ಬೇರೆ, ತರದೇ ಬೇರೆ. ಯಾಕೆ ಹಿಂಗೆ ಹೋಗ್ತಿರ್ತೀವಿ? ಇವಾಗೆಲ್ಲ ಸೂಪರ್ ಮಾರ್ಕೆಟ್ ಹಿಂಗೆ ಹೋಗ್ತೆ, ಇದು ಕಣ್ಣು ಕಾಣ್ತು, ಇದು ಕಾಣಿಸ್ತು, ಇದು ಕಾಣಿಸ್ತು, ಒಳಗೆ ಹೃದಯ ಏನಂತು, ಅದು ಬೇಕು, ಇದು ಅಲ್ಲಿ ಕಾಣಿಸ್ತು, ಇದು ಬೇಕು. ಅಲ್ಲಿ ಇಲ್ಲಿ ಮಿಕ್ಸ್ ಆದಾಗ ಏನಾಯ್ತು? ಸೆಳ್ಕೊಂಡು ಹೋದಿ ನೀನು, ಅದು ನಿನ್ನನ್ನು ಸೆಳೆಯಿತು. ಆಮೆನ್. ದೇವರು ನಿನ್ನನ್ನು ಸೆಳೀತಾ ಇದ್ದಾನ ಇವತ್ತು? ಅಥವಾ ದೇವರಿಂದ ನೀನು ಸೆಳೆಯಲ್ಪಡ್ತಾ ಇದೆಯಾ? ದೇವರ ಸನ್ನಿಧಾನ ನಿನ್ನನ್ನು ಸೆಳೆಯುತ್ತಾ ಇದೆಯಾ? ಅಥವಾ ಲೋಕವು ನಿನ್ನನ್ನು ಎಳೆಯುತ್ತಾ ಇದೆಯಾ? ಲೌಕಿಕವಾದ ವಿಷಯಗಳ ಮೇಲೆ ನಿನಗೆ ಆಸೆ ಹೆಚ್ಚಿದೆಯಾ? ದೇವರ ವಿಷಯಗಳ ಮೇಲೆ ಆಸೆ ನಿನಗೆ ಹೆಚ್ಚಿರುವಂಥದ್ದಾಗಿದೆಯಾ? ಪ್ರಾರ್ಥನೆಗೆ ಆಸೆ ಇದೆಯಾ? ಉತ್ತರ ಕೊಡಬೇಡ್ರಿ, ನಿಮ್ಮಷ್ಟಕ್ಕೆ ನೀವೇ ದೇವರ ಮುಂದೆ ಪ್ರಶ್ನೆ ಕೇಳಿಸ್ಕೊಳ್ಳುವುದು. ಆಮೆನ್. ದೇವರು ಪ್ರಾರ್ಥನೆಗೆ, ನಿಮಗೆ ದೇವರ ಸನ್ನಿಧಾನಕ್ಕೆ ಆಸೆ ಇದೆಯಾ? ಆದರೆ ಬೇರೆ ಲೌಕಿಕ ವಿಷಯಗಳಿಗೆ ಆಸೆ ಇದೆಯಾ? ಅನೇಕ ಸರಿ ಊಟ ಅಂದರೆ ಮೀಟಿಂಗ್ ಫುಲ್ ಇರ್ತದೆ, ಉಪವಾಸ ಪ್ರಾರ್ಥನೆ ಬನ್ರಿ ಅಂದರೆ ಟೈಮ್ ಇರಲ್ಲ. ಮದುವೆಗಳಿಗೆ ಹೋಗ್ತಾರೆ ಮತ್ತವ್ರು. ನಾನು ಅದೇ ನೋಡ್ತೀನಿ. ನಾನು ಅನ್ಕೊಂಡೆ ಇವರು ಉಪವಾಸ ಪ್ರಾರ್ಥನೆಗೂ ಬರಲ್ಲ, ಬೇರೆ ಎಲ್ಲಿ ಮದುವೆಗಳಿದ್ರು ಹೋಗಲ್ಲ ಅಂತ. ಇಲ್ಲ, ಮದುವೆಗಳಿಗೆ ಫಸ್ಟ್ ಇರ್ತಾರೆ. ಅವಾಗ ಟೈಮ್ ಇರ್ತೈತೆ, ಅವಾಗ ಹಣ ಇರ್ತೈತೆ, ಅವಾಗ ಆಟಕ್ಕೆ ರೊಕ್ಕ ಇರ್ತೈತೆ, ಅವ್ರಿಗೆ ಗಿಫ್ಟ್ ಕೊಡಕ್ಕೆ ರೊಕ್ಕ ಇರ್ತೈತೆ. ಗಲ 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 ಮಾತಾಡಿ ತಿಂದು ಎಲ್ಲ ಇರ್ತೈತೆ. ಉಪವಾಸ ಪ್ರಾರ್ಥನೆ ಅಂದ್ರೆ ಕಷ್ಟ ಆಗ್ಬಿಡ್ತೈತೆ ಎಲ್ಲ. ಆಮೇನ್. ಹಲ್ಲೆಲೂಯಾ. ನಾನು ಹೇಳೋದು ಅರ್ಥ ಆಗ್ತದ? ಆಸೆ, 2 ಆಸೆಗಳಿದೆ. ಒಂದು ದೇವರ ಮೇಲೆ ಆಸೆ, ಲೋಕದ ಮೇಲೆ ಆಸೆ. ಯಾವುದು ನಮ್ಮನ್ನು ಆಳ್ತದೋ ಅದು ಬಹಳ ಇಂಪಾರ್ಟೆಂಟ್. ಲೋಕದಲ್ಲಿರುವ ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ. ಬದುಕು ಬಾಳಿನ ಡಂಬ ಅಂದ್ರೆ ಏನ್ ತಗೊಂಡೆ, ಎಷ್ಟು ರೊಕ್ಕ ಅದು, ಆಮೇನ್, ಇಷ್ಟು ರೊಕ್ಕ ಅಲ್ಲಿ, ಆಮೇನ್. ಇದೆಷ್ಟು ಗೊತ್ತಾ? ಇದೆಷ್ಟು ಗೊತ್ತಾ? ಎಷ್ಟನೇ ಇರಲಿ, ಅದು ಏನು ಮಾಡ್ತದೆ? ನೀನು ಫುಟ್ಪಾತ್ನಾಗನ ಒಂದು ಅಂಗಿ ತಗ, ಎಲ್ಲೋ ಒಂದು ಇದ್ರಾಗನ ಅಂಗಿ ತಗ, ಏನು ಮಾಡ್ತದೆ? ನಿನ್ನ ಬತ್ತಲೆಯನ್ನು ಮುಚ್ತಾ ಇದೆ ಅಷ್ಟೇ. ಬ್ರ್ಯಾಂಡು, ಒಂದು ಯಾವ ಬ್ರ್ಯಾಂಡ್ ಗೊತ್ತಾ? ಏನು ಮಾಡ್ತಿ? ಏನು ಮಾಡ್ತಿ ಅಂದರೆ ಅದು ಬದುಕು ಬಾಳಿನ ಡಂಬ ಹುಚ್ಕೊಳ್ಳುವಂಥದ್ದು. ಆಮೇನ್. ಹಲ್ಲೆಲೂಯಾ. ಇದು ಆಂಡ್ರಾಯ್ಡ್ ಫೋನ್ ಸಾಕಾಯ್ತಪ್ಪ ನನಗೆ, ಒಂದು ಐಫೋನ್ ಬೇಕು. ಐಫೋನ್ ಬೇಕು. ಎಷ್ಟು ಐಫೋನ್? 1 ಲಕ್ಷ. ಐಫೋನ್. ಆಮೇನ್. ಐಫೋನ್ ತಗೊಂಡ್ರೆ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಬದುಕು ಬಾಳಿನ ಡಬ್ಬ. ಅವರು ಹಂಗೆ ತಗೊಳ್ಳೋರು ಮಿಷನರಿ ಫಂಡ್ ಕೊಡೋದಿಲ್ಲ. ಮಿಷನರಿ ಫಂಡ್ ಕೊಡೋದಿಲ್ಲ. ಅಲ್ಲಿ ಜಿಪುಣತನ. ನನ್ನ ಮೇಲೆ ಖರ್ಚು ಮಾಡ್ಕೊಳ್ಳಿಕ್ಕೆ ಸೂಪರ್ ಅಂದರೆ
ಎಲ್ಲ ಇಲ್ಲಿ ಮಾತ್ರ ಹಾಡು ಮಾತ್ರ ಹಾಡ್ಬಿಡೋದು. ಆರಾಧಿಸುವೆ ಪೂರ್ಣ ಹೃದಯದಿಂದ, ಅರಸಿ ನಿನ್ಮುಖ ಜೀವಮಾನವೆಲ್ಲ, ಸೇವೆ ಮಾಡುವೆ ನೀನೇ ಸರ್ವವೆಂದು. ದೇವರೆಲ್ಲ ಸರ್ವ, ಅವನಿಗೆ ಐಫೋನೇ ಸರ್ವ. ನೋಡಪ್ಪ, ಸಾರ್ಥಕ ಆಯ್ತಪ್ಪ. ಭಾಳ ವರ್ಷದಿಂದ ಇತ್ತು ನನಗೆ ಇದು ಕೊಂಡ್ಕೋಬೇಕಂತ. ಅಂದ್ರೆ ನಿನ್ನ ಆಸೆನ ಪೂರೈಸ್ಕೊಳ್ಳಿಕ್ಕೆ ನೀನು ಎಷ್ಟಾದ್ರೂ ಖರ್ಚು ಮಾಡಕ್ಕೆ ರೆಡಿ ಇದೆ. ಸೇವೆಗೆ ಕೊಡ್ಲಿಕ್ಕೆ ರೆಡಿ ಇಲ್ಲ. ಅಂದ್ರೆ ಏನ್ ಆಳ್ತೈತೆ ನಿನ್ನ ಹೃದಯವನ್ನು? ಲೋಕ, ಪರಲೋಕದ ದೇವರಲ್ಲ. ನಾನು ಹಣ ಇಟ್ಕೊಂಡ್ರೆ, ಒಳ್ಳೆ ವಸ್ತುಗಳು ಇಟ್ಕೊಂಡ್ರೆ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ದಯವಿಟ್ಟು ನನ್ನನ್ನು ಅರ್ಥ ಮಾಡಿಕೊಳ್ಳ್ರಿ, ತಪ್ಪರ್ಥ ಮಾಡಿಕೊಳ್ಳಬೇಡಿ. ಆಮೇನ್. ಅರ್ಥ ಮಾಡಿಕೊಳ್ಳಿ, ತಪ್ಪರ್ಥ ಮಾಡಿಕೊಳ್ಳಬೇಡಿ. ಆಮೇನ್. ನಾನು ಅದು ತಗೊಂಡೆ, ಇದು ತಗೊಂಡೆ ಎಲ್ಲ ನಿನ್ ದಶಾಂಶನೇ ಕೊಡೋದಿಲ್ಲಲೋ, ಎಲ್ಲ EMI ಹಣ, ಏನು ಉಳಿಯೋದಿಲ್ಲ. ನೀನು ಅವೆಲ್ಲ ಕೊಂಡ್ಕೊಳ್ಳೋಕ್ಕೆ ಆಸೆ, EMI ಎಲ್ಲ ಮಾಡಿ ಇಲ್ಲಿ ದೇವರು ಕೊಡಕ್ಕಿಲ್ಲ ನಿನ್ನ ಹತ್ರ. ಅಂದ್ರೆ ಏನು ಆಳ್ತೈತೆ ನಿನ್ನನ್ನು? ಲೋಕದ ಆಸೆ. ಆಮೇನ್. ನೀನು ಲೋಕದವನಾಗಿದ್ದಿ ನೀನು. ಆಮೆನ್. ಲೋಕದಲ್ಲಿರುವ ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ, ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿರಲಾಗಿದೆ. ನೆಕ್ಸ್ಟ್ ನೋಡ್ರಿ ವಚನ. ಲೋಕವು ಅದರ ಆಶೆಯು ಗತಿಸಿ ಹೋಗುತ್ತದೆ. ಎಲ್ಲರೂ ಹೇಳ್ರಿ, ಲೋಕವು ಅದರ ಆಸೆಯು ಗತಿಸಿ ಹೋಗ್ತದೆ. ಇರ್ತದ? ಶಾಶ್ವತವಾಗಿರ್ತದ? ಗತಿಸಿ ಹೋಗ್ತದೆ. ರೈಟ್. ಆದ್ರೆ ಮುಂದೆ ನೋಡ್ರಿ ಏನ್ ಹೇಳ್ತದೆ? ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನು. ಹಲ್ಲೆಲೂಯಾ. ದೇವರ ಚಿತ್ತವನ್ನು ನೆರವೇರಿಸುವವನು, ದೇವರ ಚಿತ್ತವನ್ನು ನೆರವೇರಿಸುವವನು, ದೇವರ ಚಿತ್ತವನ್ನು ನೆರವೇರಿಸುವವನು, ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದೂ ಇರುವವನು. ಯೇಸುಸ್ವಾಮಿ ಗೆತ್ಸೆಮನೆ ತೋಟದಲ್ಲಿ ಏನ್ ಹೇಳ್ದ ಗೊತ್ತಾ? ತಂದೆಯೇ, ನಿನಗಿಷ್ಟವಾದರೆ ಈ ಪಾತ್ರೆ ನನ್ನಿಂದ ತೊಲಗಿ ಹೋಗಲಿ, ಆದರೆ ನನ್ನ ಚಿತ್ತವಲ್ಲ, ನನ್ನ ಇಷ್ಟವಲ್ಲ, ನಿನ್ನ ಚಿತ್ತ ನೆರವೇರಲಿ. ಅಂದ್ರೆ ನನ್ನ ಚಿತ್ತ ಒಂದು, ನನ್ನ ಆಸೆ ಒಂದು, ಇದಿಲ್ಲದೆ ಇದ್ರೆ ಚೆನ್ನಾಗಿರ್ತದಪ್ಪ, ಆದರೆ ದೇವ್ರ ಚಿತ್ತ ಇನ್ನೊಂದು. ನನ್ನ ಚಿತ್ತ ಏನು ಇದೇ ಬೇಕಪ್ಪ, ದೇವ್ರ ಚಿತ್ತ ಇನ್ನೊಂದು. ಈ ಎರಡು ಚಿತ್ತಗಳಿಗೆ ಹೋರಾಟ. ದೇವರ ಆಸೆ ನನ್ನ ಶರೀರ ಆಸೆಗೆ ಹೋರಾಟ, ಆತ್ಮದ ಆಸೆ ಶರೀರದ ಆಸೆಗೆ ಹೋರಾಟ. ಕೊಡ್ಲಾ ಬೇಡ ಹೋರಾಟ. ಪ್ರತಿಯೊಂದು ವಿಷಯದಲ್ಲಿ ಪ್ರಿಯರೇ ಒಳಗಡೆ ಹೋರಾಟ ಇರ್ತದೆ. ನೀನು ಪರಲೋಕ ಭಾವದವನಾಗಿದ್ರೆ ಈ ಹೋರಾಟನ ಸುಲಭವಾಗಿ ಜಯಿಸ್ತಿ. ಆದ್ರೆ ನೀನು ಲೌಕಿಕದವನಾದ್ರೆ ಈ ಹೋರಾಟದಲ್ಲಿ ನೀನು ಸೋತು ಹೋಗ್ತಿ. ನಿನ್ ಶರೀರ ಹೇಳೋದು ಕೇಳ್ತಿ, ನಿನ್ ಕಣ್ಣಿನ ಆಸೆ ಹೇಳೋದು ಕೇಳ್ತಿ. ಆಮೇನ್. ಆದ್ರೆ ಯೇಸುಸ್ವಾಮಿ ಏನ್ ಮಾಡ್ದ? ತನ್ನನ್ನು ತಾನು ಸಜೀವ ಯಜ್ಞವಾಗಿ ಅರ್ಪಿಸಿದ. ಏನಂತ ಹೇಳ್ದ? ಸ್ವಾಮಿ, ನನ್ನ ಚಿತ್ತವಲ್ಲ, ನಿನ್ನ ಚಿತ್ತ ನೆರವೇರಲಿ. ಹಲ್ಲೆಲೂಯಾ. ಅದು ಸಜೀವವಾದ ಯಜ್ಞ. ಅಂದ್ರೆ ನೀನ್ ಏನ್ ಮಾಡಿದೆ? ನಿನ್ನನ್ನು ನೀನು ಸಾಯಿಸಲಿಲ್ಲ, ನೀನು ಬಿಟ್ಟುಕೊಟ್ಟು ನಿನ್ನ ಚಿತ್ತವನ್ನು ದೇವರ ಚಿತ್ತಕ್ಕೆ ನೀನು ಒಳಗಾತಿ. ಆಮೇಲೆ ದೇವರಿಗೆ ಅಂತ ಮಕ್ಕಳು ಬೇಕು ಪ್ರಿಯರ್. ಅದಕ್ಕೆ ಸ್ವಾಮಿ ಪ್ರಾರ್ಥನೆ ಹೇಳ್ಕೊಟ್ಟಾಗ ಹೇಳ್ದ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮ ಪರಿಶುದ್ಧವೆನಿಸಪಡಲಿ. ಆಮೆನ್. ನಿನ್ನ ರಾಜ್ಯವು ಬರಲಿ. ಯಾರ ರಾಜ್ಯ ಬರಬೇಕು? ದೇವರ ರಾಜ್ಯ. ಅದೇ ನಮ್ಮ ಒಂದು ಆಸೆ, ತವಕ. ನಿನ್ನ ರಾಜ್ಯ ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ಅಂದ್ರೆ ಸುಮ್ಮನೆ ಬಳ್ಳಾರಿಯಲ್ಲಿ ಆಗ್ಲಿ ಅಲ್ಲ. ಬಳ್ಳಾರಿಯಲ್ಲಿ ಹೆಂಗಾಗ್ತದೆ? ನೀನೈದಿ ಬಳ್ಳಾರಿಯಾಗ ನಿನ್ನ ಮುಖಾಂತರ ಆತನ ಚಿತ್ತ.
ಆಮೇನ್. ಅಂದ್ರೆ ನೀನು ಒಪ್ಪಿಸಿಕೊಟ್ರೆ ಆತನ ಚಿತ್ತಕ್ಕೆ, ನೀನು ಯಾವಾಗ ಒಪ್ಪಿಸಿಕೊಡ್ತೀಯೋ ನಿನ್ನ ಮುಖಾಂತರ ದೇವರ ರಾಜ್ಯ ಅಲ್ಲಿ ಬರುವಂತದ್ದಾಗಿದೆ ಪ್ರಿಯರ್. ಆಮೇನ್. ಅದಕ್ಕೆ ಹಾಡು ಆಡಬೇಕು, ಆದ್ರೆ ಬರೀ ಹಾಡು ಆಡಬಾರ್ದು. ನಮ್ಮ ಜೀವನ ಶೈಲಿಯ ಹಾಡುಗಳಿಗೆ ತಕ್ಕ ಇರುವಾಗ ದೇವ್ರು ಹೇಳ್ತಾನೆ, ಎಸ್ ನೀನು ಹಾಡೋದು ನೀನು ಮಾಡ್ತಾ ಇದ್ದೀನಿ ನಿನ್ನ ಜೀವಿತದಲ್ಲಿ. ಇಲ್ಲಾಂದ್ರೆ ಹೇಳ್ತಾನಲ್ಲಿ, ಏಸು ತಂದೆ ಬಗ್ಲಿ ಕುತ್ಕೊಂಡಿರ್ತಾರೆ, ಊತ್ತ ಪಾಡ್ತಾಳೆ చూడు ఇది తెలుసు కదా అన్ని ఆదివారం వస్తే భలే పాడతారు చూడప్పుడు. ನಾವು ಅನ್ಕಂತೀವಿ ಆಯ್ತವಾರ ಮಾತ್ರ ದೇವ್ರು ನಮ್ಮ ಮೇಲೆ ಕಣ್ಣಿಟ್ಟಾನಂತ. ಯಾರು ಹೇಳಿದ್ರು? ಆತನ ಸರ್ವವ್ಯಾಪಿ, ಸರ್ವಜ್ಞಾನಿ. ನೀನ್ ಬಾಯಿನಾಗ ಏನು ಹೇಳ್ಬೇಡ, ನೀನ್ ಸುಮ್ಮನೆ ಟಕ್ ಅಂತ ಆಲೋಚನೆ ಮಾಡು, ಗೊತ್ತಾತನ ನೀನ್ ಏನು ಆಲೋಚನೆ ಮಾಡ್ತಾ ಇದೀಯ ಅಂತ. ಆಮೇನ್. ಎಲ್ಲವೂ ಹೃದಯದ ಆಲೋಚನೆಗಳೆಲ್ಲ ಆತನ ಮುಂದೆ ಬತ್ತಲೆ ಆಗಿರುವಂತದ್ದಾಗಿದೆ. ಆಮೆನ್. ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದಿಗೂ ಇರುವನು. ಆಮೇನ್. ನನ್ನ ಆಸೆ ನನಗಾಗಿ, ನಮ್ಮೆಲ್ಲರಿಗಾಗಿ ಎಲ್ ಶಡಾಯ್ ಸಭೆ ಹೆಂಗಿರ್ಬೇಕಂದ್ರೆ ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟಿರುವಂತ ಪ್ರಜೆಗಳಾಗಿರಬೇಕು ನಾವು. ಆಮೇನ್. ಅಬ್ರಾಮನಿಗೆ ದೇವರು ಮಗ ಕೊಟ್ಟ ವೃದ್ಧಾಪ್ಯದಲ್ಲಿ, 99-100 ವರ್ಷ ಆಗಿತ್ತು. ಅಷ್ಟು ವರ್ಷ ಆದ್ಮೇಲೆ ಅದ್ಭುತವಾದ ರೀತಿಯಲ್ಲಿ ಒಬ್ಬ ಮಗನನ್ನು ಕೊಟ್ಟ. ದೇವರು ಹೇಳ್ತಾನೆ, ಆ ಮಗನನ್ನು ನೀನು ಅರ್ಪಿಸು ಯಜ್ಞವಾಗಿ. ರೈಟ್. ಒಬ್ಬನೇ ಮಗ ವೃದ್ಧಾಪ್ಯದಲ್ಲಿ ಒಪ್ಪಿಸಿಕೊಟ್ಟು. ಅಬ್ರಾಮನೇನಾದ? ಸಿದ್ಧ ಆದ ಕೊಡ್ಲಿಕ್ಕೆ. ಅಲ್ಲಿ ದೇವ್ರಿಗೆ ಈಸಾಕನ್ ಬೇಕಿತ್ತ? ದೇವ್ರಿಗೆ ಬೇಕಾಗಿಲ್ಲ. ದೇವ್ರಿಗೆ ನಿನ್ನ ಹಣ ಬೇಕಾ? ನಿನ್ನ ಹಣ ತಗೊಂಡು ದೇವ್ರು ಏನ್ ಮಾಡ್ತಾನೆ? ಭೂಮಿ ಆಕಾಶಗಳನ್ನು, ಸೂರ್ಯ ಚಂದ್ರ ನಕ್ಷತ್ರ, ಭೂಮಿಯಾಗಿರೋ ಬಂಗಾರ, ಅದರಲ್ಲಿರೋ ಬೆಳ್ಳಿ, ಅದರಲ್ಲಿರುವ ವಜ್ರ, ಅವು ಎಲ್ಲವೂ ಸೃಷ್ಟಿ ಮಾಡಿದ ಆತನೇ. ನೀನೇನು ಕೊಡ್ತೀಯ ಆತನಿಗೆ? ಬಟ್ ನಿನ್ನ ಮನಸ್ಸು, ನಿನ್ನ ಹೃದಯ ಬೇಕು. ನಾವು ಅನ್ಕೊಳ್ತೀವಿ ಹೃದಯ ಒಂದೇ. ಹೃದಯ ಕೊಡೋದು ಸುಲಭ ಅಲ್ಲ. ಹಣ ಕೊಡೋದು ಒಂದ್ಸರಿ ಸುಲಭ, ಹೃದಯ ಕೊಡೋದು ಕಷ್ಟ. ಯಾಕಂದ್ರೆ ಹೃದಯ ಕೊಟ್ರೆ ಎಲ್ಲ ಕೊಡ್ತೀನಿ ನೀನು. ಆಮೇನ್. ದೇವ್ರು ಹೇಳ್ದ, ಅಬ್ರಾಮನ್ ಹೇಳ್ದ, ಓಕೆ ಈ ಸಾಕನನ್ನು ಕೊಡ್ತೀನಿ. ಅಲ್ಲಿ ವಾಕ್ಯ ಓದುವಾಗ ನಾನು ನಿಜವಾಗ್ಲೂ ನನಗೆ ಅನ್ಸಿದ್ದೆ ಅನ್ಕೋತಾರೆ, ಅಲ್ಲಿ ಈ ಸಾಕನ ಬಲಿ ಅಲ್ಲ ಅದು. ಅಬ್ರಾಮನು ತನ್ನನ್ನು ತಾನು ಸಜೀವ ಯಜ್ಞವಾಗಿ ಅರ್ಪಿಸಿದ. ಯಾಕೆ? ನೀವು ಆಲೋಚನೆ ಮಾಡ್ರಿ. 100 ವರ್ಷ ನಿಮಗೆ, 100 ವರ್ಷದವರೆಗೆ, 99 ವರ್ಷದವರೆಗೂ ನಿಮಗೆ ಮಕ್ಕಳಾಗಲಿಲ್ಲ. ಮಕ್ಕಳಿಗಾಗಿ ತವಕ ಪಡ್ತಾ ಇದ್ದೀರಿ. ದೇವರು ನಿನಗೆ ವಾಗ್ದಾನ ಕೊಟ್ಟ. ಆ ಮಗ ಆಶೀರ್ವಾದ ಯಾರು ಕೊಟ್ಟಿದ್ದು? ದೇವರೇ ಕೊಟ್ಟಿದ್ದು. ದೇವ್ರ ಆಶೀರ್ವಾದ. ನೀನು ಹಬ್ಬ ಮಾಡ್ದಿ, ಬರ್ತ್ಡೇ ಪಾರ್ಟಿ ಮಾಡ್ದಿ, ಎಲ್ಲರನ್ನ ಕರೆದಿ, ಡೆಡಿಕೇಶನ್ ಮಾಡ್ದಿ, ಬಿರಿಯಾನಿ ತಿನ್ನಿಸ್ದಿ. ದೇವ್ರು ನನಗೆ 100 ವರ್ಷ ಆದಾಗ ಮಗನ ಕೊಟ್ಟ ಈ ಆಶೀರ್ವಾದ. ದೇವ್ರು ನನಗೆ ಮನೆ ಕೊಟ್ಟ, ದೇವ್ರು ನನಗೆ ಬೈಕ್ ಕೊಟ್ಟ, ದೇವ್ರು ನನಗೆ ಇಷ್ಟು ಪ್ರಮೋಷನ್ ಕೊಟ್ಟ, ಎಲ್ಲ ಕೊಟ್ಟ ದೇವರು. ಆಮೇನ್. ಆದ್ರೆ ಮನ್ಸು ದೇವ್ರು ಕೊಟ್ಟಾನೆ, ಅದ್ರ ಮೇಲೆ ನಮ್ಮ ಮನ್ಸು ಹೋದ್ರೆ. ಆಮೇನ್. ದೇವ್ರು ಹೇಳ್ತಾನೆ, ನಿನ್ನ ಮನಸ್ಸು ಬದಲಾವಣೆ ಆಗಿದೆ. ಅವಾಗೆಲ್ಲ ನಿನ್ನ ಮನಸ್ಸು ನನ್ನ ಮೇಲಿತ್ತು. ಆಮೆನ್. ಇವ ನಿನ್ನ ಪರೀಕ್ಷೆ. ದೇವ್ರು ಹೇಳ್ತಾನೆ, ನಿನ್ನ ಪರೀಕ್ಷೆ. ಅಬ್ರಾಮನು ಆ ಪರೀಕ್ಷೆಯಲ್ಲಿ ಪಾಸ್ ಆದ. ಅಂದ್ರೆ ಅಲ್ಲಿ ನಿಜವಾಗ್ಲೂ ಈಸಾಕನಲ್ಲ ಸತ್ತಿದ್ದು, ಅಬ್ರಾಮನ್ ತನ್ನಂತಾನು ಸಜೀವ ಯಜ್ಞವಾಗಿ ಅರ್ಪಿಸಿದ. ಹಲ್ಲೆಲೂಯ. ಅದೇ ದೇವ್ರೇ ನೀನೇ ಕೊಟ್ಟಿದ್ದು, ಎಲ್ಲ ನಂದೆಲ್ಲ ನಿಂದೆ. ಅಬ್ರಾಮನ್ ಅಲ್ಲಿ ಯಾವ ಹಾಡಾಡ್ಲಿಲ್ಲ. ಆಮೇನ್. ನಿನ್ನ ಮಗನ್ನ 100 ವರ್ಷದಲ್ಲಿ ಪಡೆದುಕೊಂಡಿರುವಂತ ಒಬ್ಬನೇ ಮಗನನ್ನು ಯಜ್ಞ ಅರ್ಪಿಸುವಾಗ ನೀ ಪಾಠ ಪಾಡ್ತಾವ್ ಚೆಪ್ಪನಕ್. ಯಾವ ಹಾಡು ಬಾರ್ತೀಯಪ್ಪ ನೀನು? ಅದಕ್ಕೆ ತಕ್ಕ ಹಾಡು ಯಾವ್ದು ರಚಿಸ್ತಿ ಹೇಳು. ಆದರೆ ಒಳಗಿರುವ ಭಾವನೆಗಳನ್ನು ಯಾವ ಹಾಡು ವ್ಯಕ್ತಪಡಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ಗಳಿಗೆಯಲ್ಲಿ. ಬಟ್ ಅವನು ಮಾಡಿದಂಥ ಸಂಗತಿ ದೇವರಿಂದ ಅವನ ಮೆಚ್ಚುಗೆಯನ್ನು ಪಡೆದುಕೊಂಡ ಪ್ರಿಯರೇ.
ಬನ್ರಿ ನನ್ನ ಸಂಗಡ ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ. ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ. ಲೋಕದ ಜೊತೆಗೆ ಸ್ನೇಹಿತರಾದ್ರೆ ಏನಾಗ್ತದೆ, ನಾವು ಲೌಕಿಕದವರಾದ್ರೆ ಏನಾಗ್ತದೆ, ರೈಟ್? 3ನೇ ಅಧ್ಯಾಯಕ್ಕೆ ಹೋಗೋಣ, 14ನೇ ವಚನದಿಂದ ಓದೋಣ. 3ನೇ ಅಧ್ಯಾಯ 14ನೇ ವಚನದಿಂದ ನಾವು ಓದೋಣ ಪ್ರಿಯರ್. ಆದರೆ ತೀಕ್ಷ್ಣವಾದ ಮತ್ಸರವು ಪಕ್ಷಭೇದವು ನಿಮ್ಮ ಹೃದಯದೊಳಗೆ ಇರುವಲ್ಲಿ ನೀವು ಸತ್ಯಕ್ಕೆ ವಿರೋಧವಾಗಿ ಸುಳ್ಳಾಡಿ ಹೊಗಳಿಕೊಳ್ಳಬೇಡಿರಿ. ಹೃದಯದಲ್ಲಿ ಏನಿದೆ ಅಂತೆ? ತೀಕ್ಷ್ಣವಾದ ಮತ್ಸರ ಅಂದ್ರೆ ಏನು? ಅಸೂಯೆ, ಪಕ್ಷಭೇದವು ನಿಮ್ಮ ಹೃದಯದೊಳಗೆ ಇದ್ದರೆ ಏನಾಗ್ತದದು? ನೀವು ಸತ್ಯಕ್ಕೆ ವಿರೋಧವಾಗಿ ಸುಳ್ಳಾಡಿ ಹೊಗಳಿಕೊಳ್ಳಬೇಡಿರಿ. ಅಲ್ಲಿ ಮತ್ಸಭೇದ ಅಂತಿದೆ, ಜಗಳಾಟ, ಕಾದಾಟ, ಇವೆಲ್ಲ ಎಲ್ಲಿರ್ತಾವಂತೆ? ಒಳಗಡೆ ಹೃದಯದಲ್ಲಿರುವಂಥದ್ದಾಗಿದೆ ಅಂತ. ಅದಿದ್ರೆ ಅದು ಸುಳ್ಳಾಗಿರುವಂಥದ್ದಾಗಿದೆ, ಸತ್ಯಕ್ಕೆ ವಿರೋಧವಾಗಿರುವಂಥದ್ದಾಗಿದೆ. ಆಮೇಲೆ ಇವೆಲ್ಲಿರ್ತದೆ? ತೀಕ್ಷ್ಣವಾದ ಮತ್ಸರ ಪಕ್ಷಭೇದ ನಿಮ್ಮ ಹೃದಯದೊಳಗೆ ಇರುವುದಾದ್ರೆ. ಓಕೆ, ಇದನ್ನು ನಾವು ಓದಕ್ಕಿಂತ ಮುಂಚೆ ಯಾಕೋಬ 1ನೇ ಅಧ್ಯಾಯ ಓದೋಣ, 1:13. ಯಾವನಾದರೂ ಪಾಪ ಮಾಡುವುದಕ್ಕೆ ಪ್ರೇರೇಪಿಸಲ್ಪಡುವಾಗ ಈ ಪ್ರೇರಣೆಯು ನನಗೆ ದೇವರಿಂದ ಉಂಟಾಯಿತು ಎಂದು ಹೇಳಬಾರದು. ದೇವರು ಕೆಟ್ಟದ್ದಕ್ಕೇನು ಸಂಬಂಧಪಟ್ಟವನಲ್ಲ. ಆತನು ಯಾರನ್ನೂ ಪಾಪಕ್ಕೆ ಪ್ರೇರೇಪಿಸುವುದಿಲ್ಲ. ಪ್ರೇರೇಪಿಸುವವನಲ್ಲ. ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶದಿಂದ, ಇಲ್ಲಿ ನೋಡ್ರಿ, ಪ್ರತಿಯೊಬ್ಬನು ತನ್ನಲ್ಲಿರುವ, ತನ್ನಲ್ಲಿರುವ ಈ ಆಶಾಪಾಶ, ಈ ಆಶಾಪಾಶಗಳು ಎಲ್ಲಿರ್ತಾವಂತೆ? ನಮ್ಮೊಳಗಡೆ ಇರ್ತದಂತೆ. ಶೋಧನೆ ಹೊರಗಿಂದ ಬರ್ತದೆ, ಸೈತಾನನ ಹೊರಗಿಂದ ಬರ್ತಾನೆ, ಆದ್ರೆ ಆಶಾಪಾಶ ಎಲ್ಲಿರ್ತದೆ? ಒಳಗಡೆ ಇರ್ತದೆ. ಇದೇ ಡೇಂಜರ್. ನಾನು ಲಾಸ್ಟ್ ವೀಕ್ ಮುಂಚೆ ಹೇಳ್ದೆ ಅಲ್ಲ, ಒಂದು ಯಾರಿಗಾನ ನೆನಪಿದ್ಯಾ? ಇದು ದೊಡ್ಡದ ಸಣ್ಣದ ಮೊಳೆ? ಸಣ್ಣದು. ಯಾರು ಸಂದೇಶ ಕೇಳಿಲ್ಲ ಯೂಟ್ಯೂಬ್ನಾಗ ಹೋಗಿ ಕೇಳ್ರಿ, ಮೊಳೆ ಅರ್ಥ ಆಗ್ತದೆ. ಮೊಳೆ ಇಷ್ಟೇ ಇರೋದು, ರೈಟ್? ಬಟ್ ಮನೆ ನಾನು ಕೊಂಡ್ಕೊಂಡ್ಬಿಟ್ಟಿನಪ್ಪ, ಎಲ್ಲ ನಂದೇ, ಇದು ನಂದೇ ನೋಡ್ರಿ, ಪೇಪರ್ನಾಗೆಲ್ಲ ನನ್ನ ಹೆಸರೈತೆ, ನಂದೇ. ಅವನು ಬರೀ ಮೊಳೆ ಬಿಟ್ಟೋಗನಿಲ್ಲ, ನೀನು ಇಟ್ಕೊಂಡಿ ಅದನ್ನ. ಇವಾಗ ಕಂಟ್ರೋಲ್ ಯಾರು ಮಾಡ್ತಾ ಇದಾರೆ ನಿನ್ನ ಜೀವಿತನ? ನೀನು ಮನೆ ಓನರ್ ನೀನಾದ್ರೂ ಕೂಡ ಆ ಮೊಳೆ ಇರೋ ಕಾರಣದಿಂದ, ಅವನ ಮೊಳೆ ಇರೋ ಕಾರಣದಿಂದ ಅವನು ನಿನ್ನನ್ನು ಏನು ಮಾಡ್ತಾ ಇದ್ದಾನೆ? ಕಂಟ್ರೋಲ್ ಮಾಡ್ತಾ ಇದ್ದಾನೆ. ಅವನು ಹೇಳ್ದಂಗೆ ನೀನು ಕೇಳ್ಬೇಕು. ನೀನೇ ಮನೆ ಬಿಟ್ಟು ಹೋಗೋ ಪರಿಸ್ಥಿತಿ ಬಂದೈತಿ ಈಗ. ಯಾಕೆ? ಅವನ ಆಸೆ ಪಾಸೆಗಳಿಲ್ಲಿ ಒಳಗಿದಾವೆ. ಅದು ಮ್ಯಾಚಿಂಗ್. ನೀನು ಹೊರಗೆ ಸೈತಾನ್ಗೆ ಹೇಳ್ಬೋದು, ನಾನು ನಿನ್ನ ಬಂಧಿಸ್ತೀನಿ, ನಾನು ನಿನ್ನನ್ನು ನಂದು ಇಟ್ಕೊಂಡಿ ಅಲ್ಲೊಳಗ, ನಾನು ನಿನ್ನ ಒಳಗಿಲ್ಲ, ಆದರೆ ನಂದು ನಿನ್ನ ಹತ್ರ ಇರೋವರೆಗೆ ನಿನಗೆ ಸಂಬಂಧ. ಆಮೆನ್. ಮುಂದಿನ ವಚನದಲ್ಲಿ ತೋರಿಸ್ತೀನಿ, ಓದ್ರಿ, ನೆಕ್ಸ್ಟ್ ನೋಡ್ರಿ. ಆಸೆ ಪಾಸೆಗಳಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ. ಶೋಧನೆ ಎಲ್ಲಿಂದ ಬರ್ತದಂದ್ರೆ ಸೈತಾನ್ ಮೇಲೆ ಹಾಕಬೇಡ್ರಿ. ಬಹಳ ಸರಿ ಸೈತಾನು ಕೋಪ ಮುಚ್ಚಿನಟ್ಲೆ చేస్తాడంట. ಸೈತಾನು ಕೋಪ ಬರಂಗ್ ಮಾಡ್ಬೇಡ. ಸೈತಾನು ನಮ್ಗೆ ಕೋಪ ನಿನ್ನಲ್ಲಿದೆಯಪ್ಪ, ಸೈತಾನ್ ಮೇಲೆ ಹಾಕಬೇಡ ತಮ್ಮ, ಅಕ್ಕ. ಕೋಪ ಮೀಡೆ ಒಂದು. ಆಮೇನ್, ಹಲ್ಲೆಲೂಯಾ. ಓಕೆ, ನೆಕ್ಸ್ಟ್ ನೋಡ್ರಿ ಏನಂತ ಹೇಳ್ತದೆ. ಆಮೇಲೆ ಆಶೆಯು ಬಸುರಾಗಿ ಪಾಪವನ್ನು ಹೇರುತ್ತದೆ. ಫಸ್ಟ್ ಆಸೆ ಬಸುರೆಯಾಗಿ ಪಾಪವನ್ನು ಹೇರುತ್ತದೆ. ಹೆಂಗೈತ್ ನೋಡ್ರಿ ಪ್ರೋಗ್ರೆಷನ್. ಇಲ್ಲಿ ಆಸೆ ಇಲ್ಲ ಅಂದ್ರೆ ನೀನು ಪಾಪ ಉತ್ಪತ್ತಿ ಮಾಡ್ಲಿಕ್ಕೆ ಆಗಲ್ಲ. ಹಲ್ಲೆಲೂಯಾ. ಹೊರಗಿಂದ ಎಷ್ಟೇ ಶೋಧನೆ ಬರಲಿ, ಬಟ್ ನಿನಗೆ ಒಳಗಡೆ ಆಸೆ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಹಂಗೆ ಆತ್ಮಿಕವಾಗಿ ಕೂಡ ಪವಿತ್ರಾತ್ಮನು ಎಷ್ಟೇ ನಿನ್ನನ್ನು ಪ್ರೇರೇಪಿಸಿದ್ರು ಒಳಗೆ ನಿನಗೆ ದೇವರಿಗಾಗಿ ಆಸೆ ಇಲ್ಲ ಅಂದ್ರೆ ಏನು ಮಾಡಕ್ ಬರಲ್ಲ. ಆಮೇನ್. ಹಂಗೆ ಲೌಕಿಕವಾಗಿ ಕೂಡ ಲೋಕದ ಆಸೆ ನಿನ್ನಲ್ಲಿ ಇಟ್ಟುಕೊಂಡು ಹೊರಗಡೆ ಸೈತಾನ್ ಎಳಿತಾನೆ, ಐತಪ್ಪ ಟಂಗ 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 ಆಟ ಆಡಿಸ್ತಾನ.
ಅವನು ಹೇಳ್ದಂಗೆ ನೀನು ಕೇಳ್ಬೇಕು, ಲಗಾಮ ಅವನ ಕೈನಾಗ ಐತಿ ಇವಾಗ. ಆದರೆ ಅವನ ಸಂಬಂಧ ನಮಗೆ ಹೋಗಬೇಕಂದ್ರೆ ಇಲ್ಲಿರುವಂಥ ಆಸೆಗಳನ್ನು, ಲೌಕಿಕ ಆಸೆಗಳನ್ನು ನಾವು ಏನು ಮಾಡಬೇಕು? ಸಾಯಿಸಬೇಕು ಪ್ರಿಯರ್, ಆತ್ಮನ ಮುಖಾಂತರ, ಪವಿತ್ರಾತ್ಮನ ಮುಖಾಂತರ. ಆಮೇಲೆ ಆಸೆಯು ಬಸುರಾಗಿ ಪಾಪವನ್ನು ಹೆರುತ್ತಾ, ಪಾಪವು ತುಂಬ ಬೆಳೆದು ಮರಣವನ್ನು ಹಡೆಯುತ್ತದೆ. ಆಮೇಲೆ ಒಂದು ಹುಡುಗಿ ಹೋಗ್ತಾಳೆ. ಇವಾಗ ಹುಡುಗ ಹುಡುಗಿ ಎರಡು, ನಾನು ಹುಡುಗಂದು ಉದಾಹರಣೆ ಉಪಯೋಗಿಸ್ತೇನೆ, ಇದು ಎಲ್ಲರಿಗೂ. ಒಂದು ಸುಂದರವಾದ ಹುಡುಗಿ ಹೋಗ್ತಾಳೆ, ನಾವು ಲೋಕದಲ್ಲಿ ಇರ್ತೀವಿ, ಕಣ್ಣು ಕಾಣಿಸ್ತತೆ, ಹೌದಲ್ಲ? ಹಿಂಗೆ ನೋಡಿದ್ರೆ ತಪ್ಪಲ್ಲ. ಯಾರೋ ಹೇಳಿದ್ರು ಮೊದಲನೇ ದೃಷ್ಟಿ ಪವಿತ್ರವಾದದ್ದಂತೆ, ಅದು ಎರಡನೇದು ಮೋಸಕರವಾದದ್ದಂತೆ. ನೀನು ಡ್ರ ಹೋಗ್ತಾ ಇರ್ತಿ, ಯಾರೋ ಒಬ್ಬರು ಇರ್ತಾಳೆ, ಕಣ್ಣು ಕಾಣಿಸ್ತು, ಹಂಗೆ ಹೋದೆ, ಬಟ್ ಹಿಂಗೆ ಹೋಗಿದೆ, ಯಾರೋ ಇದ್ಲು, ಇನ್ನೊಂದ್ಸರಿ ಹಿಂಗೆ ನೋಡಿದೆ ಅನ್ಕ, ಎರಡನೇ ಸರಿ ನೋಡಂಗೆ ಏನು ಮಾಡೋದು? ಒಳಗಿರೋ ಆಸೆ ಇಲ್ಲಿರೋದು ಅಲ್ಲಿ ಸೆಳೀತದು. ಇದಿಲ್ಲ ಅಂದರೆ ಯಾರೋ ಹೋದ್ರೆ ನಡಿ, ಹೌದಾ ಇಲ್ಲ? ಬಟ್ ಇಲ್ಲಿ ಒಳಗೆ ಆಸೆ ಇದ್ರೆ, ಕಾಮ ಅನ್ನೋದು ಇಲ್ಲಿದ್ರೆ ಎರಡನೇ ನೋಟ, ಮೂರನೇ ನೋಟ, ಆಮೇಲೆ ಬಲಿಕ ಬಕ್ರ. ಆಮೇಲೆ ಇದು ಹೆಣ್ಣು ಮಕ್ಕಳಿಗೆ ಕೂಡ, ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಏನು ಕಡಿಮೆ ಇಲ್ಲ. ಅಲ್ಲೋ ಗಂಡು ಹೆಣ್ಣು ಅಲ್ಲ ಇದು, ಎಲ್ಲರೂ ಫಾರ್ವರ್ಡ್ ಆಗ್ಬಿಟ್ಟಾರೆ ಇವಾಗ. ಆಮೇಲೆ ಶೋಧನೆಗೆ ಕಾರಣ ಸೈತಾನ್ ಅಲ್ಲ, ಶೋಧನೆಗೆ ಕಾರಣ ನಿನ್ನ ಜೊತೆಗಿರೋ ಫ್ರೆಂಡ್ಸ್ ಅಲ್ಲ, ಶೋಧನೆಗಿರೋ ಕಾರಣ ಕಾಲೇಜ್ ಅಲ್ಲ, ಶೋಧನೆಗೆ ಇರೋ ಕಾರಣ ನಿನ್ನ ಒಳಗೆ ಆಸೆ ಇಟ್ಕೊಂಡು, ಆ ಆಸೆ ಇರೋದ್ರಿಂದ ನೀನು ಶೋಧನೆಗೆ ಬೀಳ್ತಾ ಇದ್ದಿ. ಆಮೇಲೆ ಪಾಪ ಹುಟ್ಟುವಂತ ಇದು ಫಸ್ಟ್ ಆಸೆ, ಆಮೇಲೆ ಆಸೆಯು ಬಸುರಾಗಿ ಪಾಪವನ್ನು ಹೇರುತ್ತದೆ. ಆಮೆನ್. ಪಾಪವು ತುಂಬಾ ಬೆಳೆದು ಮರಣವನ್ನು ಹಡೆಯುತ್ತದೆ. ದಾವಿದನ ಜೀವಿತದಲ್ಲಿ ಹಂಗೆ. ಇದು ನಾನು ಲೋಕದವ್ರಿಗೆ ಹೇಳ್ತಾ ಇದ್ದೀನಿ ಅನ್ಕೋಬೇಡ್ರಿ, ನೀವು ಹೇಳ್ಬಿಡ್ರಿ ಇದೆಲ್ಲ ನಾವು ಚರ್ಚಿಗೆ ಬರೋರಪ್ಪ, ನಮಗೆ ಅವೆಲ್ಲ ಯಾರು ಹೇಳಿದ್ರು? ದಾವಿದನು ದೇವರನ್ನು ಪ್ರೀತಿಸುವವನ ದ್ವೇಷಿಸುವವನ? ದೇವರ ಮೇಲೆ ಸೂಪರ್ ಪ್ರೀತಿ ಅವನಿಗೆ. ಇವತ್ತು ಅವನು ಬರೆದಿದ್ದ ಕೀರ್ತನೆಗಳನ್ನ ನಾವು ಆಡ್ತಾ ಇದ್ದೀವಿ ಇವತ್ತುವರೆಗೆ. ಅವನು ಗೊಲಿಯಾತ್ನ ಕೊಂದ ವಿಶ್ವಾಸದ ವೀರನವನು. ಆದರೆ ನಮ್ಮ ಬಲಹೀನತೆ ಕ್ಷಣಗಳಲ್ಲಿ, ನಾನು ಇವತ್ತು ಭಕ್ತಿ ದೇವ್ರ ಮೇಲೆ ಇದೆ, ದೇವ್ರನ್ನ ಪ್ರೀತಿಸ್ತಾ ಇದ್ದೀನಿ, ಇವತ್ತು ಬೈಬಲ್ ಓದ್ತಾ ಇದ್ದೀನಿ, ಇವತ್ತು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಇವತ್ತು ಉಜ್ಜೀವದಲ್ಲಿ ಇರ್ತೀನಿ ಅಂದ್ರೆ ನಾಳೆ ಇದ್ದೀನಂತ ಗ್ಯಾರಂಟಿ ಇಲ್ಲ. ಆಮೇಲೆ ನೀವು ದೇವ್ರಿಗಾಗಿ ಬಿಸಿ ಇರಬೇಕು ಯಾವಾಗಲೂ. ನೀವು ಅದನ್ನು ಕಾಪಾಡಿಕೊಳ್ಳದೆ ಇದ್ರೆ ನೀವು ತಣ್ಣಗಾಗ ಸಾಧ್ಯತೆ ಇದೆ. ಒಂದಿನ ಪ್ರಾರ್ಥನೆ ಬಿಡ್ರಿ, ಎರಡನೇ ದಿನ ಪ್ರಾರ್ಥನೆ ಬಿಡ್ರಿ, ಮೂರನೇ ದಿನ ಪ್ರಾರ್ಥನೆ ಬಿಡ್ರಿ, ತಣ್ಣಗಾಗ್ತೀರಿ ನೀವು. ಹಲ್ಲೆಲೂಯಾ. ತಣ್ಣಗಾಗ್ತೀರಿ ನೀವು. ಮೆಲ್ಲಕ್ಕೆ ಹಂಗೆ ಆಗೋದು, ಹಿಂಜಾರಿ ಹೋಗೋದು ಹಂಗೆ. ಅವನು ಏನಿಲ್ಲ ಬರ್ತಾ ಇರ್ತಾವೆ, ಒಂದಿನ ಬೈಬಲ್ ಓದೋದು ಬಿಡ್ತಾನೆ, ಎರಡನೇ ದಿನ ಚರ್ಚಿಗೆ ಬರ್ತಿರ್ತಾನೆ, ಎಲ್ಲ ಬರ್ತಿರ್ತಾನೆ, ಸಹವಾಸ ಮಾಡ್ತಿರ್ತಾನೆ, ಎರಡನೇ ದಿನ ಬಿಡ್ತಾನೆ, ವೈಯಕ್ತಿಕ ಪ್ರಾರ್ಥನೆ ಬಿಡ್ತಾನೆ. ಅದಕ್ಕೆ ಬೈಬಲ್ನಲ್ಲಿ ಹೇಳ್ತದೆ, ಎಫೆಸ ಸಭೆಗೆ ಬೈಬಲ್ ತಿರ್ಸುವ ಅವಶ್ಯಕತೆ ಇಲ್ಲ. ಪ್ರಕಟಣೆಯಲ್ಲಿ ಹೇಳ್ತಾನೆ, ನಿಮ್ಮ ಮೊದಲನೇ ಎಲ್ಲಿಂದ ನೀವು ಬಿದ್ದಿದ್ದೀರೋ ಅಲ್ಲಿ ಹೇಳಿರಿ, ಪಶ್ಚಾತ್ತಾಪ ಪಡಿರಿ, ನಿಮ್ಮ ಮೊದಲನೇ ಪ್ರೀತಿಯನ್ನು ನೀವು ಕಳ್ಕೊಂಡಿದ್ದೀರಿ. ಮೊದಲು ರಕ್ಷಣೆ ಹೊಂದಿದಾಗ ಏನು, ಯಾರು ಬೇಡ, ನಾನು ಎಡಕ್ಕೆ ನೋಡಲ್ಲ, ನಾನು ಬಲಕ್ಕೆ ನೋಡಲ್ಲ, ದೇವ್ರೇ 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 ದೇವ್ರೇ, ಬೈಬಲ್ ಪ್ರಾರ್ಥನೆ, ದೇವ್ರ ಉಪವಾಸ, ದೇವ್ರ ಚಿತ್ತ ಮಾಡ್ಬೇಕು, ಇದು ಮೊದಲನೇ ಪ್ರೀತಿ. ಆಮೇಲೆ ನೀವು ನೋಡ್ರಿ ಹೊಸ ದಂಪತಿಗಳು ಮದುವೆಗೆ ಅಂಟ್ಕೊಂಡೇ ಇರ್ತಾರೆ, ಹಿಂಗೆ ಕೈ ಇಟ್ಕೊಂಡ್ರೇನೋ, ಹಿಂಗೆ ಇಟ್ಕೊಂಡ್ರೇನೋ, ಜೊತೆಗೋದ್ರೇನೋ, ಎಲ್ಲ ಹಿಂಗೆ ಒಬ್ಬೊಬ್ಬರನ್ನ ನೋಡ್ಕೊಂಡ್ರೇನೋ, ಅವ್ರು ನೋಡ್ಕೊಂಡ್ರೆ ಅಬ್ಬಬ್ಬಬ್ಬ ಫೋಟೋಗಳು ಹಾಕಿದ್ರೇನೋ, ವಾಟ್ಸಪ್ನಾಗ ಅದೇ ಹಾಕಿದ್ರೇನೋ, ಇವನು ಹಾಕಿನ ಸ್ಟೇಟಸ್ ಹಾಕಿನ ಸ್ಟೇಟಸ್ 1 ತಿಂಗಳು 2 ತಿಂಗಳು 3 ತಿಂಗಳು ಫಸ್ಟ್ ಆ್ಯನಿವರ್ಸರಿ ಮುಗೀತು. ಆಮೇಲೆ ಸ್ಟೇಟಸ್ ಚೇಂಜ್. ನೀವು ಪೋ వస్తానులే, చాలా అయిపోయిందప్ప మెత్త, కొద్దిగా అట్లా ఫ్రెండ్స్తో పోయేస్తాను నేను. ఎప్పుడైనా ఇంటి నుంచి పోతాడప్ప వీడు, చాలా అయిపోయి ఇదే మధ్య ఇంకా అంటుకండి. నీ కళ్ళు చెప్పుతున్నాయి, నా కళ్ళు చెప్పుతున్నాయి. అబ్బబ్బబ్బ, ಅದು ಮೊದಲನೇ ಪ್ರೀತಿ. ಆಮೇಲೆ
ಫ್ಯಾಮಿಲಿ ಸೆಮಿನಾರ್ಗಳು ಮಾಡ್ಬೇಕಾಗ್ತದೆ. ಬೇಕಿತ್ತಾವು, ಬೇಕಾಗಿಲ್ಲ. ಹಂಗೆ ದೇವ್ರ ಹತ್ರ ಕೂಡ ಏನು ಪ್ರೇಯರ್ ಮಾಡ್ತಾನೆ, ಏನು ಬಂದು ಪ್ರಶ್ನೆ ಕೇಳ್ತಾನೆ, ಅಣ್ಣ ಬೈಬಲ್ ಓದ್ತಿದ್ದೆ ಅರ್ಥ ಆಗಿ, ಆಮೇಲೆ ಕೇಳೋದೇ ಬಿಟ್ಬಿಟ್ಟ. ನನಗೆ ಅರ್ಥ ಆಯ್ತು ಅವ್ನು ತಣ್ಣಗಾಗ್ಬಿಟ್ಟ ಅಂತ. ಮೊದಲು ಒಂದು ಫಾಸ್ಟಿಂಗ್ ಪ್ರೇಯರ್ ತಪ್ತಿದ್ದಿಲ್ಲ, ಆಮೇಲೆ ಬಿಟ್ಬಿಟ್ಟ, ಅರ್ಥ ಆಯ್ತು ಬಿಟ್ಬಿಟ್ಟ ಅಂತ, ತಣ್ಣಗಾಗ್ಬಿಟ್ಟಾನಂತ. ಮೊದಲು ಶುಕ್ರವಾರ ಪ್ರಾರ್ಥನೆ, ಎಲ್ಲ ಶುಕ್ರವಾರ ಪ್ರಾರ್ಥನೆ ಎಲ್ಲಿದ್ರು ಬರ್ತಿದ್ದ, ಆಮೇಲೆ ಬಿಟ್ಬಿಟ್ಟ. ಅವ್ರ ಫ್ರೆಂಡ್ಸ್ ಇರ್ತಾರಲ್ಲ ಇಷ್ಟ ಇದ್ದವ್ರು, ಅವ್ರಿಗೆ ಮನೆಗೆ ಮಾತ್ರ ಬರೋದು, ಅಂದರೆ ಅವ್ರ ಮನೆಗೆ ಮಾತ್ರ ಪ್ರಾರ್ಥನೆ ಆಗೋದು, ಬೇರೆಯವ್ರ ಮನೆಗೆ ಆಗಲ್ಲ. ಆಮೇಲೆ ಪಕ್ಕದಲ್ಲಿರೋರ್ಗೆ ಹೇಳ್ರಿ, ಶೇಕ್ ಹ್ಯಾಂಡ್ ಕೊಟ್ಟು ಹೇಳ್ರಿ, ಬಿಸಿ ಇದೆಯಾ ತಣ್ಣಗಿದೆಯಾ ಹೇಳು. ದೇವ್ರಿಗಾಗಿ ಬಿಸಿ ಇದೆಯಾ ತಣ್ಣಗಾಗಿಯಾ ಹೇಳ್ರಿ. ನಿನ್ನ ಪ್ರಾರ್ಥನೆ ಜೀವಿತ ಹೆಂಗಿದೆ? ಬಿಸಿ ಇದೆಯಾ ಆರೋಗ್ಯ ಇದೆಯಾ? ಹಲ್ಲೆಲೂಯ. ತಣ್ಣಗಾಗಿದ್ರೆ ಮತ್ತೆ ಬಿಸಿ ಆಗ್ರಿ, ಸಿಂಪಲ್. ದೇವ್ರ ಹತ್ರ ಬನ್ರಿ, ಬೈಬಲ್ ಬಿಟ್ಟಿದ್ದ ಬೈಬಲ್ ಮತ್ತೆ ಎತ್ಕೊಳ್ರಿ, ಪ್ರಾರ್ಥನೆ ನಿಲ್ಸಿರಲ್ಲ, ಇವತ್ತಿಂದ ಮಾಡೋದು ಸ್ಟಾರ್ಟ್ ಮಾಡ್ರಿ. ಹಲ್ಲೆಲೂಯ. ಅವ್ನು ಮೆಲ್ಲಗೆ ಬೈಬಲ್ ಬಿಡ್ತಾನೆ, ಪ್ರಾರ್ಥನೆ ಬಿಡ್ತಾನೆ, ಇದು ಬಿಡ್ತಾನೆ. ಆಮೇಲೆ ಇಲ್ಲಾಂದ್ರೆ ಮೊದಲು ಯಾವಾಗಲೂ ಆರಾಧನೆ ಆಡೋ, ಅವ್ರ ಮನೆಗೆ ಫೋನ್ ಹಾಕಿದ್ರೆ ಆರಾಧನೆ ಆಡಿ. ಇವಾಗ ಬೇರೆ ಯೂಟ್ಯೂಬ್ನಾಗ ಮೊದಲು ಬರೀ ದೇವ್ರ ವಾಕ್ಯ ಹಾಕೋದು, ಇವಾಗ ಬೇರೆ ಬೇರೆ ಆ ರೀಲು ಈ ರೀಲ್ ಗೊತ್ತಾಗ್ಬಿಡ್ತದಾರೆ. ಕೆಲವರು ಚರ್ಚ್ನಾಗ ಕುಂತು ಆ ಟೈಮಿಗೆ ಫೇಸ್ಬುಕ್ನಾಗ ಪೋಸ್ಟ್ ಹಾಕಿರ್ತಾರೆ. ನಾನು ಯಾವಾಗನ್ನ ಆಯ್ತವ್ರ ಯಾವ್ದನ್ನ ನೋಡಿ ನೋಡ್ತೀನಿ ಟೈಮಿಂಗ್ ಯಾವ್ದಿದಂತ. ಯಾವ ಟೈಮಿಂಗ್ಲು ಎಷ್ಟು ನಾಡ್ಬಿಡು అమ్మ దొంగ, ఈ టైంలో నువ్వు చర్చ్లో ఉండాలి కదా, ఈ టైంలో ఈ పోస్ట్ ఎట్లేసినావు? ನಾನೇನು ಕಡಿಮೆ ಅನ್ಕಂಡ್ಯಾ? ಆಮೇನ್, ಹಲ್ಲೆಲೂಯ. ಬಿಸಿ ಇರಬೇಕು ದೇವರಿಗಾಗಿ. ಆಮೇನ್. ಓಕೆ, ನೆಕ್ಸ್ಟ್ ನೋಡ್ರಿ ಏನಂತ ಹೇಳ್ತದೆ. ಆ ರೀತಿ ಪಾಪ ಉಂಟಾಗುವಂತ, ಇವಾಗ ಬರೋಣ 3ನೇ ಅಧ್ಯಾಯಕ್ಕೆ 14ನೇ ವಚನ, ಬೇಗ ನೋಡೋಣ. ಆದರೆ ತೀಕ್ಷ್ಣವಾದ ಮತ್ಸರವು ಪಕ್ಷಭೇದವು ನಿಮ್ಮ ಹೃದಯದೊಳಗೆ ಇರುವಲ್ಲಿ ನೀವು ಸತ್ಯಕ್ಕೆ ವಿರೋಧವಾಗಿ ಸುಳ್ಳಾಡಿ ಹೊಗಳಿಕೊಳ್ಳಬೇಡಿರಿ. ಅದು ಮೇಲಿನಿಂದ ಬಂದ ಜ್ಞಾನವಲ್ಲ. ಯಾವುದು? ಇಂಥವೆಲ್ಲ ನಮ್ಮ ಹೃದಯಗಳಲ್ಲಿರುವಂಥದ್ದು ಮೇಲೆಯಿಂದ ಬಂದಿರುವಂಥದ್ದಲ್ಲ, ಪರಲೋಕ ಭಾವವಲ್ಲ, ಅದು ಭೂಮಿಗೆ ಸಂಬಂಧವಾದದ್ದು. ಆಮೆನ್. ಮುಂದೆ ನೋಡ್ರಿ ಏನ್ ಹೇಳ್ತದೆ. ಅದು ಭೂ ಸಂಬಂಧವಾದದ್ದು, ಪ್ರಾಕೃತವಾದದ್ದು, ನ್ಯಾಚುರಲ್ ಆಗಿ ಮಾಡುವಂಥದ್ದು. ಆಮೆನ್. ಪ್ರಾಕೃತವಾದದ್ದು. ನೆಕ್ಸ್ಟ್, ದೆವ್ವಗಳಿಗೆ ಸಂಬಂಧಪಟ್ಟದ್ದು. ನಮ್ಮಲ್ಲಿ ದೆವ್ವ ಇಲ್ಲ, ಆದ್ರೆ ದೆವ್ವಗಳಿಗೆ ಸಂಬಂಧಪಟ್ಟದ್ದು ಇರ್ತಾವ. ಯಾವಾಗ ಕೋಪ, ಮತ್ಸರ, ಜಗಳ, ಲೋಕದ ಆಸೆ, ಶರೀರ ಇಚ್ಛೆಗಳು ಕೆಲಸ ಮಾಡಲು ದೆವ್ವ ಇಲ್ಲ ನಮ್ಮಲ್ಲಿ. ಆದ್ರೆ ದೆವ್ವಗಳಿಗೆ ಸಂಬಂಧಪಟ್ಟದ್ದು ಇರ್ತಾವಂತ. ಅದು ದೇವರಿಂದ ಬಂದದ್ದಲ್ಲ, ಅದು ರೈಟ್, ಅದು ಲೋಕದ ವಿಷಯ. ಓಕೆ, ಮುಂದೆ ನೋಡ್ರಿ ಏನ್ ಹೇಳ್ತದೆ. ಮತ್ಸರವು ಪಕ್ಷಭೇದವು ಇರುವ ಕಡೆಗೆ ಗಲಿಬಿಲಿಯು ಸಕಲ ವಿಧವಾದ ನೀಚ ಕೃತ್ಯಗಳು ಇರುವವು. ಎಲ್ಲಿರ್ತದೋ ಸಕಲವಾದ ನೀಚ ಕೃತ್ಯ ಇರ್ತದಂತೆ. ಇದು ಕೆಳಗಿಂದ ಬರುವಂತದ್ದು, ಭೂ ಸಂಬಂಧವಾದದ್ದು. ಮುಂದೆ ನೋಡ್ರಿ ಏನ್ ಹೇಳ್ತದೆ. ಆದರೆ ಮೇಲನಿಂದ ಬರುವ ಜ್ಞಾನವು, ಎಲ್ಲರೂ ಹೇಳ್ರಿ, ಮೇಲಿಂದ ಬರುವ ಜ್ಞಾನವು ಎಂತದಿರ್ತದೆ ನೋಡ್ರಿ. ಮೊದಲು ಪರಿಶುದ್ಧವಾದದ್ದು. ಹಲ್ಲೆಲೂಯ. ಪರಿಶುದ್ಧವಾದದ್ದು, ಆಮೇಲೆ ಸಮಾಧಾನಕರವಾದದ್ದು, ವಿನಯವುಳ್ಳದ್ದು. ಆಮೆನ್. ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು. ಆಮೆನ್. ಹಲ್ಲೆಲೂಯ. ನೆಕ್ಸ್ಟ್ ನೋಡ್ರಿ. ಕರುಣೆ ಮುಂತಾದ ಒಳ್ಳೆ ಫಲಗಳಿಂದ ತುಂಬಿರುವಂತದ್ದು ಆಗಿದೆ. ಮುಂತಾದ ಅದರಲ್ಲಿ ಚಂಚಲವು ಕಪಟವೂ ಇಲ್ಲ. ಕಪಟ ಅಂದ್ರೆ ಏನು? ಒಳಗೊಂದು ಹೊರಗೊಂದು, ಸಭೆಗೆ ಬಂದಾಗೊಂದು, ಹೊರಗೆ ಬೇರೆ, ಪಾಸ್ಟರ್ ಇದ್ದಾಗೊಂದು, ಪಾಸ್ಟರ್ ಇಲ್ದೇ ಇರುವಾಗ ಇನ್ನೊಂದು. ರೈಟ್? ಅದು ದೇವ್ರ ಮುಂದೆ ಅದು ನಡೆಯಲ್ಲ. ಮುಂದೆ ನೋಡ್ರಿ ಏನ್ ಹೇಳ್ತದೆ. 18ನೇ ವಚನ.
ಸಮಾಧಾನ ಪಡಿಸುವವರು ಹಾ. ಸಮಾಧಾನವೆಂಬ ಹಾ. ಬೀಜವನ್ನು ಬಿತ್ತಿ ಹಾ. ನೀತಿ ಎಂಬ ಫಲವನ್ನು ಕೊಯ್ಯುವರು. ಓಕೆ, ನೀತಿಯ ಫಲ. ಓಕೆ, ಮುಂದೆ ನೋಡ್ರಿ, ನಾವು ಅನ್ಕೊಳ್ತೀವಿ ಅಧ್ಯಾಯ ಮುಗೀತು ಅಲ್ಲೇ ಲಾಸ್ಟ್ ಅಂತ. ಆದ್ರೆ ಯಾಕೋಬನ್ ಕಂಟಿನ್ಯೂ ಮಾಡ್ತಾನೆ. 4ನೇ ಅಧ್ಯಾಯ 1ನೇ ವಚನ ನೋಡ್ರಿ, ಬಹಳ ಚೆನ್ನಾಗಿದೆ ಇದು. ನಿಮ್ಮಲ್ಲಿ ಯುದ್ಧಗಳು, ನಿಮ್ಮಲ್ಲಿ ಯುದ್ಧಗಳು, ಎಲ್ಲರೂ ಹೇಳ್ರಿ ನಿಮ್ಮಲ್ಲಿ ಯುದ್ಧಗಳು, ಕಾದಾಟಗಳು ಎಲ್ಲಿಂದ ಹುಟ್ಟುತ್ತವೆ ಅಂದ್ರೆ ಜಗಳಾಟಗಳು. ಯುದ್ಧ ಅಂದ್ರೆ ಏನು? ನೀವು ಹೋಗಿ ಪಾಕಿಸ್ತಾನ ಬಾರ್ಡರ್ನಾಗ ಹೋಗಿ ಜಗಳಾಡ್ತೀರಿ, ಚೈನಾ ಬಾರ್ಡರ್ನಾಗ ಹೋಗಿ ಫೈಟಿಂಗ್ ಮಾಡ್ತೀರಂತಲ್ಲ. ಗಂಡ ಹೆಂಡತಿ, ತಂದೆ ತಾಯಿ ಮಕ್ಕಳು, ಒಂದು ವಿಶ್ವಾಸಿಗಳು ಇನ್ನೊಬ್ಬ ವಿಶ್ವಾಸಿ, ಯುದ್ಧ ಜಗಳ ಎಲ್ಲಿಂದ ಬರ್ತದೆ? ಅದು ಯುದ್ಧಗಳು ಕಾದಾಟಗಳು ಎಲ್ಲಿಂದ ಹುಟ್ಟುತ್ತವೆ? ಎಲ್ಲಿಂದ ಹುಟ್ಟುತ್ತದೆ ನೋಡ್ರಿ? ನಿಮ್ಮ ಇಂದ್ರಿಯಗಳಲ್ಲಿ ಹಾ. ಹೋರಾಡುವ ಹಾ. ಭೋಗ ಆಶೆಗಳಿಂದಲೇ ಅಲ್ಲವೇ? ನಾವು ಅನ್ಕೊಳ್ತೀವಿ ಈ ಸೈತಾನ ಜಗಳ ಇಟ್ಬಿಟ್ಟ ನಮಗೆ. ಸೈತಾನ್ ಅಲ್ಲೋ ಅಪ್ಪ, ಸೈತಾನ್ ಅಲ್ಲ. ಅವನ್ ಪಾಪ, ಅವನ ಮೇಲೆ ಯಾಕೆ ಯಾವಾಗ್ಲೂ ಅವನೇ ಸೈತಾನ್ ಎಲ್ಲ ಮಾಡ್ತಾ ಇಲ್ಲ. ಕೆಲವರು ನಾವು ಸ್ಥಳ ಕೊಟ್ಟಿದ್ದೀವಿ. ದೆವ್ವಕ್ಕೆ ಸಂಬಂಧಪಟ್ಟ ವಿಷಯಗಳು ನಮ್ಮಲ್ಲಿವೆ, ದೆವ್ವ ಇಲ್ಲ. ರೈಟ್? ನಿಮ್ಮ ಇಂದ್ರಿಯಗಳಲ್ಲಿ ನೋಡ್ರಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ. ಇದನ್ನು ನಾವು ಗುರುತಿಸದೇ ಇದ್ರೆ ನಮಗೆ ಪರಿಹಾರ ಸಿಗಲ್ಲ. ನಿಮ್ಮ ಇಂದ್ರಿಯಗಳಲ್ಲಿ ಹೋರಾಡುವ ಭೋಗಾಶೆಗಳಲ್ಲಿ ಗಳಿಂದ ಅಲ್ಲವೇ? ಭೋಗದ ಆಶೆಗಳು ಎಲ್ಲಿದ್ದಾವೆ? ನಮ್ಮೊಳಗಡೆ ಇರುವಂಥದ್ದಾಗಿದೆ. ಆಮೇಲೆ ಲೋಕದ ಆಸೆ, ಬದುಕು ಬಾಳಿನ ಡಂಬ, ಕಣ್ಣಿನ ಆಸೆ, ಶರೀರ ಆಸೆ, ಆ ಭೋಗಾಶೆಗಳು ಎಲ್ಲಿದ್ದಾವೆ? ನಮ್ಮೊಳಗಡೆ ಇರುವಂಥದ್ದಾಗಿದೆ. ಅದರಿಂದ ಅವೆಲ್ಲ ಬರುವಂಥದ್ದಾಗಿದೆ. ಮುಂದೆ ನೋಡ್ರಿ ಏನ್ ಹೇಳ್ತದೆ. ನೀವು ಆಶಿಸಿದರೂ ಹೊಂದದೇ ಇದ್ದೀರಿ. ನೀವು ಕೊಲೆಗಾರರಾಗುವಷ್ಟು ಹೊಟ್ಟೆ ಕಿಚ್ಚು ಪಟ್ಟಾದರೂ ಸಂಪಾದಿಸಲಾರದೆ ಇದ್ದೀರಿ. ನೀವು ಕಾದಾಡುತ್ತೀರಿ, ಯುದ್ಧ ಮಾಡುತ್ತೀರಿ. ನೀವು ದೇವರನ್ನು ಬೇಡಿಕೊಳ್ಳದ ಕಾರಣ ನಿಮಗೇನೂ ದೊರೆಯಲಿಲ್ಲ. ನೀವು ಆಶಿಸಿದರೂ ಹೊಂದದೇ ಇದ್ದೀರಿ. ಬಹಳ ಆಸೆಗಳಿದ್ದಾವೆ, ಹೊಂದುವುದಿಲ್ಲ. ನೀವು ಅದಕ್ಕೋಸ್ಕರ ಆಸೆಯನ್ನು ಬಯಸ್ಲಿಕ್ಕಾಗಿ ನಾವು ತಪ್ಪಾದ ರೂಟ್ಗಳನ್ನು ಅನೇಕರು ಉಪಯೋಗಿಸ್ತೇವೆ. ಅಂದರೆ ಹೋಗಿ ಯಾರನ್ನ ಸಾಯಿಸ್ತೀರಿ ಎಂಬುದಾಗ ಅಲ್ಲ. ಕೆಲವರು ಇವತ್ತು ಸಾಲಗಳಲ್ಲಿ ಇದರಲ್ಲಿ ಎಷ್ಟು ಯಾಕೆ ಮುಳುಗೋಗಿದ್ದಾರೆ ಗೊತ್ತಾ? ಆ ಆಸೆ, ದುರಾಸೆ, ಹೆಚ್ಚಿನ ಆಸೆ. ಹೌದಪ್ಪ, ನನಗೆ ದೇವರು ಎಷ್ಟು ಕೊಟ್ಟಾನೆ, ಇದ್ರಲ್ಲಿ ನಾನು ತೃಪ್ತನಾಗಬೇಕನ್ನೋದಿಲ್ಲ. ದುರಾಸೆಯಿಂದ ಹೋಗಿ ಲೋನ್ಗಳು ಮಾಡಿಕೊಂಡು EMIಗಳು ಕಟ್ಟಿ, ಬರೀ EMI ಅಣ್ಣ, ಟೈತ್ ಕಟ್ಟಕ್ಕೆ ಆಗೋಲ್ದಣ್ಣ ನನಗೆ, ಯಾಕೆ EMI ಅಂತ ಪರಿ ಯಾಕಪ್ಪ ಲೋನ್ ಮಾಡಿ ನೀನು? ಆ ಲೋನ್ ತೋರ್ಸಕ್ಕೆ ಇನ್ನೊಂದು ಯಾಕೆ? ಕೆಲವು ಅನವಶ್ಯವಾದದ್ದು ಅವರಿಗೆ. ಆದ್ರೆ ದುರಾಸೆಯ ನಿಮಿತ್ತವಾಗಿ ಅದನ್ನು ಮಾಡಿ ಇವತ್ತು ಅವರು ಸಿಕ್ಕಿ ಹಾಕಿಕೊಂಡಿದ್ದಾರೆ ಪ್ರಿಯ. ಆಮೆನ್. ಓಕೆ, ಮುಂದೆ ನೋಡ್ರಿ ಏನ್ ಹೇಳ್ತದೆ. ಆಶಿಸಿದ್ರು ಒಂದದೇ ಹೋಗಿದ್ದೀರಿ. ನೀವು ಕೊಲೆಗಾರವಷ್ಟು ಹೊಟ್ಟೆ ಕಿಚ್ಚು ಪಟ್ಟಾದರೂ ಸಂಪಾದಿಸಲಾರದೆ ಇದ್ದೀರಿ. ನೀವು ಕಾದಾಡುತ್ತಿದ್ದೀರಿ, ಯುದ್ಧ ಮಾಡುತ್ತಿದ್ದೀರಿ. ನೀವು ದೇವರನ್ನು ಬೇಡಿಕೊಳ್ಳದ ಕಾರಣ ನಿಮಗೇನು ದೊರೆಯುವುದಿಲ್ಲ. ನಾವು ದೇವರನ್ನು ಬೇಡ್ಕೊಳ್ತೇವೆ. ಅದಕ್ಕೆ ಸ್ವಲ್ಪ ಜನ ಹೇಳ್ಬೋದು, ನಾನು ಭಾಳ ಬೇಡ್ಕೊಳ್ತಾ ಇದ್ದೀನಿ ಆದರೂ ಸಿಗ್ತಾ ಇಲ್ಲ ಅಂಥವ್ರು ಭಾಳ ಜನ ಇದ್ದಾರೆ. ಯಾಕೆ ಒಂದೊಂದ್ಸರಿ ಪ್ರಾರ್ಥನೆಗೆ ಉತ್ತರ ಸಿಗಲ್ಲ? ನಾವು ಕೇಳ್ತೀವಿ, ಸ್ವಾಮಿ ನನಗೆ ಅದು ಬೇಕು, ನನಗೆ ಕಾರ್ ಬೇಕು, ನನಗೆ ಮನೆ ಬೇಕು, ನನಗೆ ಇಷ್ಟು ದುಡ್ಡು ಬೇಕು, ನನಗೆ ಇದು ಪ್ರಮೋಷನ್ ಬೇಕು, ನನಗೆ ಅದು ಬೇಕು, ಇದು ಬೇಕು. ಆದರೆ ನಾನು ಎಷ್ಟು ಪ್ರೇಯರ್ ಮಾಡ್ತೀನಪ್ಪ, ನಾನು 40 ದಿವಸ ಉಪವಾಸ ಮಾಡಿನಪ್ಪ, ಎಲ್ಲ ಉಪವಾಸ ಪ್ರಾರ್ಥನೆಗಳಿಗೆ ಹೋಗಿನಪ್ಪ, ನನಗೆ ಯಾಕೆ ಸಿಗ್ತಾ ಇಲ್ಲಪ್ಪ? ಇಲ್ಲಿ ಕೇಳ್ತಾನೆ. ಯಾಕಂದ್ರೆ ಬೈಬಲ್ ಯಾವಾಗಲೂ ಬೈಬಲ್ ಏನು ಮಾಡೋದು ಗೊತ್ತಾ? ನೀವು ಎಲ್ಲ ವಾಕ್ಯಗಳು ಗೊತ್ತಿರಬೇಕು, ಬರೀ ಒಂದು ವಾಕ್ಯ ತೆಗೆದುಕೊಂಡು ಹೇಳೋದಲ್ಲ. ಬೈಬಲ್ ಹೇಳ್ತದೆ, ಕೇಳಿರಿ ಕೊಡಲ್ಪಡ್ತದೆ, ಹುಡುಕಿರಿ ನಿಮಗೆ ಸಿಗುತ್ತದೆ, ತಟ್ಟಿರಿ ನಿಮಗೆ. ನಾನು ಕೇಳ್ತಾನೆ ಇದ್ದೀನಪ್ಪ, ಏನು ಸಿಗುವಲ್ದಪ್ಪ. ಯಾಕೆ ಸಿಗುವಲ್ದು? ಮುಂದೆ ನೋಡ್ರಿ ಏನ್ ಹೇಳ್ತದೆ. ನೀವು ಬೇಡಿದರೂ ಬೇಡಿದ್ದನ್ನು ನಿಮ್ಮ ಭೋಗಗಳಿಗಾಗಿ ಉಪಯೋಗಿಸಬೇಕೆಂಬ ದುರಭಿಪ್ರಾಯ ಪಟ್ಟು ಬೇಡಿಕೊಳ್ಳುವುದರಿಂದ ನಿಮಗೆ ದೊರೆಯುವುದಿಲ್ಲ. ನಿನ್ನ ಬೇಡಿಕೆ ದೇವರ ಚಿತ್ತ ನೆರವೇರಿಸಲಿಕ್ಕಲ್ಲ, ನಿನ್ನ ಆಸೆ ಭೋಗಗಳನ್ನು ನೆರವೇರಿಸಲಿಕ್ಕಾಗಿ ನಿನ್ನ ಬೇಡಿಕೆಗಳು. ದೇವ್ರು ನೋಡ್ತಾನೆ, 10 ರೂಪಾಯಿ ಕೊಟ್ಟರೆ ದಶಮಾಂಶ ಕೊಡ್ತಾನ ಇಲ್ಲ ಅಂತ. 10 ರೂಪಾಯಿ ಕೊಟ್ಟರೆ ಅವನು 1 ರೂಪಾಯಿ ಕೊಡವಲ್ಲ, ಇನ್ನು 100 ರೂಪಾಯಿ ಕೊಟ್ಟರೆ 10 ರೂಪಾಯಲ್ಲಿ ಕೊಡ್ತಾನ. ಆಮೇನ್. ಅಂದ್ರೆ ಇವನಲ್ಲಿ ಇನ್ನ ಈ ಆಸೆಪ ಇದನ್ನು ಬೆಳೆಸ್ಕೊಂಡು ಹೋದ್ರೆ ಇನ್ನ ಇವನೇ ಸಾಯ್ತಾನ್ವ. ನನ್ನ ಮಗ ಇದ್ದಾನೆ, ಗೌರ್ಮೆಂಟ್ ರೂಲ್ ಮಾಡಿದೆ. ಏನಂತ ರೂಲ್ ಮಾಡಿದೆ? ಗಾಡಿ ಓಡಿಸ್ಲಿಕ್ಕೆ ಎಷ್ಟು ವಯಸ್ಸಾಗಬೇಕು?
ಯಾಕಪ್ಪ ಎಷ್ಟು ಕಠೋರ ಅಲ್ಲ ಗೌರ್ಮೆಂಟು, ಅಲ್ಲ ಗೌರ್ಮೆಂಟ್ಗೆ ಅರ್ಥನೇ ಆಗಲ್ಲಲ್ಲ ಎಷ್ಟು ಕಠೋರ ಅವರು. ನಾನು ಕೊಡಲ್ಲ ನನ್ನ ಮಗನಿಗೆ, ಓಡ್ಸೋಕೆ ಬರ್ತತೆ. ಇವಾಗ ಆಗನ್, ಇವಾಗ LLR ಐತೆ, ಇವಾಗ ನೆಕ್ಸ್ಟ್ ವೀಕ್ನಲ್ಲಿ ಟೆಸ್ಟ್ ಕೊಡ್ತಾನೆ. ಬಟ್ ಇಷ್ಟು ದಿನ ನಾನು ಕೊಟ್ಟಿಲ್ಲ ಅವನಿಗೆ. ಯಾಕೆ ಕೊಟ್ಟಿಲ್ಲ? ನನ್ನ ಮಗ ಅಂದರೆ ನನಗೆ ಇಷ್ಟ ಇಲ್ಲಲ್ಲ, ನನ್ನ ಮಗನ ಮೇಲೆ ನಂಗೆ ಪ್ರೀತಿ ಇಲ್ಲಲ್ಲ. ಪ್ರೀತಿ ಐತೆ, ಅವನು ಅನ್ಕೋಬೋದು, ಅಥವಾ ಬೇರೆಯವ್ರು ಭಾಳ ಜನ ಅನ್ಕೋಬೋದು, ನಮ್ಮಪ್ಪ ಎಷ್ಟು ಎಲ್ಲರೂ ಅವ್ರು ಗಾಡಿ ಕೊಡ್ತಾರೆ, ಇವ್ರು ಗಾಡಿ ಕೊಡ್ತಾರೆ, ಎಷ್ಟು ಕೇಳ್ತೀನಿ ಒಬ್ಬ ಕೊಡಂಗಿಲ್ಲ. ಯಾಕೆ ಕೊಡಲ್ಲ? ಮೆಚುರಿಟಿ ಬರಬೇಕು. ಆ ಗೌರ್ಮೆಂಟ್ ಯಾಕೆ 18 ವರ್ಷ ಅಂತ ಹೇಳಿದ್ದಾರೆ? ಮೆಚುರಿಟಿ ಬರಬೇಕು. ಕಾರ್ ನಿಂದೆ ಇರ್ಬೋದು, ಕಾರ್ ನಿಮ್ಮ ಅಪ್ಪಂದೇ ಇರ್ಬೋದು, ದುಡ್ಡು ನಿಂದೆ ಇರ್ಬೋದು, ಆದರೆ ಅದನ್ನು ಹ್ಯಾಂಡಲ್ ಮಾಡುವಂಥ ಒಂದು ಮೆಚುರಿಟಿ ಇರಬೇಕು. ಆಮೇನ್, ಹಲ್ಲೆಲೂಯಾ. ಇಲ್ಲದೆ ಇದ್ರೆ ಕಷ್ಟ ಆಗ್ತದೆ. ಹಂಗೆ ದೇವರು ಎಲ್ಲ ಆಶೀರ್ವಾದ ನಿನಗೆ ಕೊಡಲ್ಲ. ಹಲ್ಲೆಲೂಯಾ, ಆಮೇನ್. ಅಪ್ಪನಿಗೆ ಆಸೆ ಇದೆ, ನನ್ನ ಮಕ್ಕಳ ಅಭಿವೃದ್ಧಿ ಹೊಂದಬೇಕು, ಆ ಮಕ್ಕಳಿಗೆ ಒಳ್ಳೆ ವಿಷಯಗಳು ಕೊಡಬೇಕು. ಆದರೆ ನನ್ನ ಮಗನಿಗೆ ಈ ವಯಸ್ಸಿನಲ್ಲಿ ಆ ವಿಷಯವನ್ನು ತಟ್ಕೊಳ್ಳಿಕ್ಕೆ ಅದನ್ನು ಹೆಂಗೆ ಉಪಯೋಗಿಸ್ಬೇಕೆಂಬುದಾಗಿ ಗೊತ್ತಿಲ್ಲದೆ ಇರುವಾಗ ನಾನೇ ಕೊಟ್ಟು ಅದನ್ನು ಯಾಕೆ ಹಾಳು ಮಾಡಬೇಕು? ಅವನನ್ನು ನಾನು ಯಾಕೆ ಹಾಳು ಮಾಡಬೇಕು? ಅಥವಾ ಅವನದ್ರ ಮುಖಾಂತರ ಯಾಕೆ ಹಾಳಾಗಬೇಕು? ಆಮೇನ್. ನನ್ನ ಮಕ್ಕಳ ಕೈನಲ್ಲಿ ಸ್ಕೂಲ್ಗೆ ಹೋಗ್ತಿರ್ತಾರೆ, 5ನೇ ಕ್ಲಾಸ್ 6ನೇ ಕ್ಲಾಸ್, ಎಷ್ಟು ರೊಕ್ಕ ಕೊಟ್ಟು ಕಳಿಸ್ತೀರ ಅವ್ರಿಗೆ? ನಾನು ಜಾಸ್ತಿ ಕೊಡೋದಿಲ್ಲ, ಏನು ಬೇಕೋ ಅದು ಕೊಡ್ತೀನಿ, ಎಷ್ಟು ಬೇಕೋ ಅದು ಕೊಡ್. ಮನೆಗಿರ್ಬೋದು, ನನ್ನ ಹತ್ರ ಮಸ್ತ್ ರೊಕ್ಕ ಇರ್ಬೋದು, ನನ್ನ ಅಕೌಂಟ್ನಾಗ ಮಸ್ತ್ ರೊಕ್ಕ ಇರ್ಬೋದು, ನಾನು ಕೊಡೋದಿಲ್ಲ. ಫೀಸ್ ಕಟ್ಟಬೇಕಾ? ತಗೊಂಡೋಗು, ಇದು ಕೇಳಾರ ಕೊಡು, ಅದಕ್ಕಿಂತ ಜಾಸ್ತಿ ರೊಕ್ಕ ನಾನು ಕೊಡಲ್ಲ. ಯಾಕೆ? ನಿನಗೆ ಅಷ್ಟು ರೊಕ್ಕ ಯಾಕೆ ಬೇಕು? ಯಾಕೆ? ಆ ವಯಸ್ಸಿನಲ್ಲಿ ಅದು ಹೆಂಗೆ ಖರ್ಚು ಮಾಡಬೇಕು, ಏನು ಖರ್ಚು ಮಾಡಬೇಕು ಅದು ಗೊತ್ತಿಲ್ಲ. ನನ್ನ ಹತ್ರ ಇರೋದೆಲ್ಲ ನಿಂದೆ ಮಗ, ಆದರೆ ಇವಾಗ ಇನ್ನೂ ನಿನ್ನ ವಯಸ್ಸಿಗೆ ಬಂದಿಲ್ಲ, ನಿನಗೆ ಜ್ಞಾನ ಬಂದಿಲ್ಲ, ಇವಾಗ ನೀನು ಅದನ್ನು ಹೆಂಗೆ ಉಪಯೋಗಿಸ್ಬೇಕು ನಿನಗೆ ಗೊತ್ತಿಲ್ಲ. ಒಂದು ಸಮಯ ಬರ್ತದೆ ಅದೆಲ್ಲ ನಿಂದೆ, ಅವಾಗ ನಾನು ನಿನಗೆ ಕೊಡೋದು. ಅದೇ ರೀತಿಯಲ್ಲಿ ಎಲ್ಲ ಪ್ರಾರ್ಥನೆಗೆ ದೇವರು ಉತ್ತರ ಕೊಡಲ್ಲ. ನೀನು ಆತ್ಮಿಕವಾಗಿ ಬೆಳೆದೇ ಇದ್ದರೆ, ನೀನು ಅದನ್ನು ತಳೆದು ಕಾಪಾಡಿಕೊಳ್ಳುವಷ್ಟು, ಅದನ್ನು ಹ್ಯಾಂಡಲ್ ಮಾಡುವಷ್ಟು ಆತ್ಮಿಕ ಬಲ ನಿನ್ನಲ್ಲಿ ಇಲ್ಲದೇ ಇದ್ದರೆ ದೇವರ ಆಶೀರ್ವಾದ ನಿನಗೆ ಕೊಡಲ್ಲ. ಯಾಕಂದರೆ ಆ ಆಶೀರ್ವಾದ ಬಂದರೆ ಅದು ನಿನಗೆ ಆಶೀರ್ವಾದದಾಯಕವಾಗಿರಲ್ಲ, ಆ ಆಶೀರ್ವಾದದಿಂದಲೇ ನೀನು ಹಾಳಾಗುವವನಾಗಿದ್ದಿ. ಆಮೇನ್. ನ್ಯೂಸ್ನಾಗೆಲ್ಲ ಬಂದಿತ್ತು ಅದು ಯಾವುದೋ ದೊಡ್ಡ ಗಾಡಿ, ಯಾವುದಪ್ಪ, ಪಾರ್ಷ್, ಮುಂಬೈನಾಗೆ ಐಶ್ವರ್ಯವಂತ ಅಪ್ಪ, ಈ ಮಗ 18 ವರ್ಷ ಕೂಡ ಆಗಿಲ್ಲ, ಸೌಕಾರರು, ರೊಕ್ಕ ಮಸ್ತೈತೆ, ಆ ಗಾಡಿ ತಗೊಂಡು ಸ್ಪೀಡ್ ಗಾಡಿ ಬರ್ರ ಅಂತ ತಗೊಂಡು ಹೋದಂತ ಬರ್ರ ಅಂತ ಹೋಗಿ ಯಾರಿಗೋ ಆಕ್ಸಿಡೆಂಟ್ ಮಾಡಿ ಇದು ಮಾಡಿ ಕೋರ್ಟ್ ಕೇಸ್ ಎಲ್ಲ ಆಯ್ತು, ಎಷ್ಟೋ ಜನರ ಜೀವಿತಗಳು ಹೋಯ್ತು. ಆಮೇಲೆ ಇವಾಗ ಏನಾಯ್ತು ಹಂಗೆ ಕೊಟ್ಟಿದ್ದಕ್ಕೆ? ಸೊ ಪ್ರೀತಿ ಅಂದರೆ ಎಲ್ಲ ನೀನು ಕೇಳಿದ್ದೆಲ್ಲ ಕೊಡೋದು ಪ್ರೀತಿ ಅಲ್ಲ. ಯಾರು ಹೇಳಿದ್ದು? ನಮ್ಮ ತಂದೆ ತಾಯಿಗಳು. ಇದೊಂದ್ಸರಿ ನಮ್ಮ ಭಾರತೀಯ, ನಾನು ಹೇಳ್ತೀನಿ, ನಮ್ಮ ಭಾರತದಲ್ಲಿರುವಂಥ ತಂದೆ ತಾಯಿಗಳಿಗೆ ಪ್ರೀತಿ ಅರ್ಥ ಗೊತ್ತಿಲ್ಲ. ಪ್ರೀತಿ ಅಂದರೆ ಮಗ ಅತ್ತ ಕೊಟ್ಟ, ಕಾಲು ಒದ್ದಾಡ್ದ, ತಗಪ್ಪ, ತಗಪ್ಪ, ಫೋನ್ ತಗಪ್ಪ, ಇದು ತಗಪ್ಪ, ಇದು ಬೇಡಪ್ಪ. ನೀವೇ ಹಾಳು ಮಾಡ್ತಾ ಇದ್ದೀರಿ ನಿಮ್ಮ ಮಕ್ಕಳನ್ನ. ಅವನು ಇವತ್ತು ಪೆಪ್ಪರ್ಮೆಂಟ್ಗೆ ಹಂಗೆ ಮಾಡ್ದ, ನಾಳೆ ಬೈಕಿಗೆ ಮಾಡ್ದ. ನನಗೆ ಗೊತ್ತು ಎಷ್ಟೋ ಕುಟುಂಬಗಳು ಫಸ್ಟ್ ಪೆಪ್ಪರ್ಮೆಂಟ್ ಬೇಕು 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 ಬೇಕು, ಅಳ್ತಾನ ಕೊಡ, ಅಪ್ಪ ಬೇಡ ಅಂತಂದ. ಹೋದ್ಮೇಲೆ ಅಮ್ಮ ಹೇಳಿದ, ಅಪ್ಪನಿಗೆ ಹೇಳ್ಬೇಡ ತಗ, ಅಪ್ಪನಿಗೆ ಹೇಳ್ಬೇಡ ತಗ. ಅಬ್ಬಬ್ಬಬ್ಬ, ಅಮ್ಮ ಪ್ರೀತಿ ಅಪ್ಪ, ನಮ್ಮಪ್ಪ ಭಾಳ ಕಠೋರಪ್ಪ. ಪೆಪ್ಪರ್ಮೆಂಟ್ ಕೊಟ್ಲು, ಆಮೇಲೆ ಬೇರೆದು ಕೊಟ್ಲು, ಆಮೇಲೆ 5 ರೂಪಾಯಿ ಕೊಟ್ಲು, ಆಮೇಲೆ ಸ್ವಲ್ಪ ಇದಾಗಿದೆ 10ನೇ ಕ್ಲಾಸ್ ಮೇಲೆ ನನಗೆ ಬೈಕ್ ಬೇಕೋ, ನನಗೆ 2000 ಬ್ಯಾಗ್ ಬೇಕೋ, ನೀವು ಕೊಟ್ಟಿಲ್ಲ ನಾನು ಸತ್ತೋಗ್ತೇನೆ, ನಾನು ಮನೆ ಬಿಟ್ಟು ಹೋಗ್ತೇನೆ ತಗ. ಅದು ಎಲ್ಲಿ ಬೆಳೀತು? ಅವನು 15 ವರ್ಷ 16 ವರ್ಷ ಆದಾಗ ಬೆಳೆದಿಲ್ಲ. 5 ತಿಂಗಳು 6 ತಿಂಗಳು ಪೆಪ್ಪರ್ಮೆಂಟ್ಗೋಸ್ಕರ ಒದ್ದಾಡಿದಾಗ ನೀನು ಕೊಟ್ಟು 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 ಆ ಒಳಗಿರುವ ಆಸೆನ ನೀನು ಬೆಳೆಸಿದ್ದಿ. ಇವಾಗ ನಿನಗೆ ಅದೇ ಕಷ್ಟ ಆಗಿದೆ.
ನನಗೆ ಗೊತ್ತು ಎಷ್ಟೊಂದು ಜನ. ಒಬ್ಬ ಹುಡುಗ ಯವನಸ್ತನು, ತಂದೆ ಎಲ್ಲ ತೀರ್ಕೊಂಡು ಹೋಗಿದ್ದಾರೆ, ಅವ್ರ ಅಮ್ಮ ಪಾಪ ಸಾಕ್ತಾ ಇದ್ದಾರೆ. ಸ್ವಲ್ಪ ಅವನು 17-18 ವರ್ಷ ಬಂದು, ಅಮ್ಮ ನನಗೆ ಬೈಕ್ ಕೊಡಿಸಿಲ್ಲ ಅಂದ್ರೆ ನಾನು ಸೂಸೈಡ್ ಮಾಡ್ಕೊತೀನಿ. ಕೊಡಿಸಿದ್ಲು ಕಷ್ಟಪಟ್ಟು. ಇವತ್ತು ಆ ಮಗನೇ ಇಲ್ಲ. ಅದು ಎಲ್ಲಿಂದ ಬೆಳೆಸ್ದಿ ನೀನು? ಆ ಪಪ್ಪರ್ಮೆಂಟಿಂದ ಸ್ಟಾರ್ಟ್ ಆಗಿದ್ದು. ಆಮೇಲೆ ಬರ್ತಾರೆ ಪ್ರೇಯರ್ಗೋಸ್ಕರ. ನನ್ನ ಮಗನ ಭಾಳ ಆಟ ಮಾಡ್ತಾನ, ಮತ್ತೆ ನೀನು ಆಟನ ಬೆಳೆಸಿಯಲ್ಲ, ನೀನು ಹಲ್ಲೆಲೂಯಾ. ವಯಸ್ಸಿಗೆ ತಕ್ಕಂಗೆ ಏನು ಕೊಡಬೇಕೋ, ಎಷ್ಟು ಕೊಡಬೇಕೋ ಅದು ಕೊಡಬೇಕು, ಅದು ಕಲಿಬೇಕು. ಎಲ್ಲ ಕೊಡೋದು ಪ್ರೀತಿ ಅಲ್ಲ, ಆಮೇನ್. ನಾನಿದು ಹೇಳಿರ್ಬೋದು. ವಚನ್ ಚಿಕ್ಕವನಿದ್ದ, 3.5 ವರ್ಷ, 13 ವರ್ಷ ಅಲ್ಲ, 3.5 ವರ್ಷ. ನಮ್ಮ ಮನೆಗೆ ವಾರಕ್ಕೊಂದ್ಸರಿ ಉಪ್ಪಿಟ್ಟು ಮಾಡ್ತೀವಿ. ಎಷ್ಟು ಜನಕ್ಕೆ ಉಪ್ಪಿಟ್ಟು ಇಷ್ಟ? ಸ್ವಲ್ಪ ಜನಕ್ಕೆ ಇಷ್ಟ. ನಮ್ಮ ಪಾರ್ಟಿಯವ್ರು ಇದ್ದಾರೆ, ನನಗೂ ಇಷ್ಟ. ಅಂತೇಳಿ ಮತ್ತೆ ಉಪ್ಪಿಟ್ಟು ಕೊಡಬೇಡ್ರಪ್ಪ ನನಗೆ. ನಾನು ಹೆಂಡ್ತಿ ಮಾಡೋದು ಇಷ್ಟ. ಕೆಲವು ಮಾಡೋ ರೀತಿಗಳು ಕೂಡ ಇರ್ತಾವೆ, ರೈಟ್? ಓಕೆ. ಸೊ ಅವನಿಗಿಷ್ಟಿಲ್ಲ. ವಾರಕ್ಕೊಂದ್ಸಲ ದಿನಾಲು ತಿನ್ಸಲ್ಲ ಉಪ್ಪಿಟ್ಟು. ಶುಭ್ರ ಕೊಟ್ಲು, ನಮ್ಗೆ ಉಪ್ಪಿಟ್ಟು ಬೇಡ ಅಂದ. 3.5 ವರ್ಷ ನೋಡಿದ್ಲು, ತಿನ್ನು, ಇದೇ ಮಾಡಿರೋದು ಇವಾಗ ತಿನ್ನು. ಇಲ್ಲ ನನಗೆ ಬೇಡ. ಸ್ವಲ್ಪ ಜನ ಏನು ಮಾಡಿಬಿಡ್ತಾರೆ ನಮ್ಮ ಭಾರತೀಯ, ಅವನಿಗೆ ಉಪ್ಮಾ వద్దంట, ಅವನಿಗೆ ಬೇರೆ చేస్తాంలే, అలవాటు చేపి అలవాటు. తర్వాత వాడు పెద్ద విషయానికి అడుగుతాడు. ಆಮೇನ್. ಸುಬ್ರ ಏನು ಮಾಡಿದ್ಲು ಗೊತ್ತಾ? ಪ್ಲೇಟ್ ಎತ್ಕೊಂಡು ಹೋಗಿ ಅಡುಗೆ ಮನೆಗೆ ಇಟ್ಟು, ಬೇಡಲ್ಲ ನಿನಗೆ, ಬೇಡ ನಡಿ. ಅರ್ಧ ಗಂಟೆ ಸುಮ್ಮನೆ ಇದ್ದ. ಆಮೇಲೆ ಚುರ್ರಂತ ಸೀದಾ ಅಡುಗೆ ಮನೆಗೆ ಹೋದ. ಅದೇ ಪ್ಲೇಟ್ ತಗೊಂಡ, ತಿಂದ. ಇವತ್ತುವರೆಗೆ ಉಪ್ಮಾ ತಿಂತಾನ. ಅದು ಇವಾಗ ಧಾರವಾಡನಾಗಿದ್ದಾನೆ. 3 ವರ್ಷ ಹಾಸ್ಟೆಲು, ಹೊರಗಿಂದ ಊಟ. ಅಮ್ಮ ಈ ಉಪ್ಮಾ ಚೆನ್ನಾಗೈತಮ್ಮ. ಮೆಚುರಿಟಿ వచ్చిందిరా నీకు ఇప్పుడు. ಮೆಚುರಿಟಿ. ಆದರೆ ತಂದೆ ತಾಯಿಗಳ ಪಾತ್ರ ಇದೆ ಅದರಲ್ಲಿ. ಅಂದರೆ ನಾವು ದ್ವೇಷಿಸಿವಿ ಅಂತಲ್ಲ, ನಾವು ತೋರಿಸಿದ್ದು ಪ್ರೀತಿ ನಿಜವಾದ ಪ್ರೀತಿ. ಆಮೇನ್. ಆ ತಿದ್ದುವಿಕೆ ಬಂದಿದ್ದು ಪ್ರೀತಿಯಿಂದ. ಇಲ್ಲಿ ದೇವರು ಹೇಳ್ತಾನೆ, ನೀವು ಕೇಳಿದ್ರು ನೀವು ಪಡೆಯೋದಿಲ್ಲ, ಹೊಂದೋದಿಲ್ಲ. ఎందుకಪ್ಪ నేను ఇంత ఉపవాస ప్రేయర్ చేస్తున్నాను, దొరకటం లేదు. ನೀವು ರೆಡಿ ಇಂಕ ಕಾಲೇ. ಒಂದು ಸ್ವಸ್ಥತೆ ಆದರೆ ನೀನು ಹಿಂಗ ನಡೀತಾ ಇದ್ದಿ. ఒకటే హీలింగ్ అయింది, ಒಂದು ಸ್ವಸ್ಥತೆ బాబా అప్పుడే నీ వాకింగ్ స్టైల్ చేంజ్ అయింది. ఇంకా దండిగా స్వస్థత అభిషేకం నీ మీద వేస్తే నీవు ఉండాలి కదా. పొగరు ఎక్కువ అయితే దేవుడు అంటాడు, అప్పో స్వస్థతలు కావాలా, నాకు నీవు కూడా కావాలప్పా, ఇప్పుడే వద్దు, ನೀನು ಇನ್ನೂ ಮೆಚ್ಯೂರ್ ಆಗ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನಿವಾಗ ಅಲ್ಲಿ ಇಲ್ಲಿ ಪ್ರೀಚಿಂಗ್ ಹೋಗ್ತೀನಿ, ಕೇರ್ಸಲ್ಗೆ ಯಾಕೆ ಬರ್ಬೇಕು, ನಾನು ಅಲ್ಲಿ ಹಾಕಿದ. ಓಹೋ, ಬದುಕು ಬಾಳಿನ ಡಂಬ. ದೇವರು ಹೇಳ್ತಾನೆ, ಇನ್ನೂ ಜಾಸ್ತಿ ಕೊಟ್ಟರೆ ನಿನಗೆ ಡೇಂಜರ್, ನಿನ್ನ ಆತ್ಮ ಉಳಿಬೇಕಪ್ಪ ನನಗೆ. ಅಷ್ಟವರೆಗೆ ನಾನು ಇನ್ನೂ ಜಾಸ್ತಿ ಪ್ರಮೋಷನ್ ಕೊಡಲ್ಲ ನಿನಗೆ. ಇದನ್ನು ನೀನು ಹ್ಯಾಂಡಲ್ ಮಾಡುವ ತಾಕತ್ತು, ಆತ್ಮಿಕ ಬಲ ನಿನಗಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಶರೀರ ಇಚ್ಛೆಗಳ ಆಸೆಗಳಿದ್ರೆ ಆಶೀರ್ವಾದ ನೀವು ಹೊಂದಲ್ಲ. ಯಾಕಂದ್ರೆ ಆ ಆಶೀರ್ವಾದವನ್ನು ನೀವು ದುರುಪಯೋಗ ಮಾಡಿಕೊಳ್ತೀರಿ. ನಿಮಗೆ ಆ ಮೆಚ್ಯೂರಿಟಿ ಬರಬೇಕು. ಆದರೆ ಯಾವಾಗ ನೀವು ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ನೆರವೇರಲಿ, ಆಮೇನ್, ಆವಾಗ ದೇವ್ರು ಹೇಳ್ತಾನೆ, ಇವನಿಗೆ ಕೊಟ್ಟರೆ ಇವನು ಬೇರೆಯವ್ರನ್ನ ಆಶೀರ್ವಾದದಾಯಕವಾಗ್ತಾನೆ, ಇವನು ಮಿಷನರಿ ಫಂಡ್ ಕೊಡ್ತಾನೆ, ಇವನು ಬಡವ್ರಿಗೆ ಸಹಾಯ ಮಾಡ್ತಾನೆ, ಇವನು ಇದು ಮಾಡ್ತಾನೆ, ಇವನು ಬರೀ ಇವನ ಮೇಲೆ ಖರ್ಚು ಮಾಡ್ಕೊಳ್ಳಲ್ಲ, ಇವನು ಸ್ವಾರ್ಥಿ ಅಲ್ಲ, ಇವನಿಗೆ ಸೇವೆಯ ಭಾವವಿದೆ ಅನ್ನುವಾಗ ದೇವ್ರು ಹೇಳ್ತಾನೆ, ಇವನಿಗೆ ಕೊಡೋ ಜಾಸ್ತಿ.
ಹಾಲೆಲೂಯ. ಇವಾಗ ಇವನು ಮೆಚ್ಯೂರ್ ಆಗಾನೆ, ಇವಾಗ ಇವನು ಬೆಳೆದಾನೆ, ಇವಾಗ ಇವನಿಗೆ ಬುದ್ಧಿ ಬಂದಿದೆ. ಮೆಚ್ಯೂರ್ ಆಗಿದೆ ಅಂದ್ರೆ ಸುಮ್ಮನೆ ವಯಸ್ಸಾಗೋದಲ್ಲ, ದೇವ್ರ ರಾಜ್ಯದಲ್ಲಿ ವಯಸ್ಸಾದ್ರೆ ಕೊಡ್ತಾನಂತಲ್ಲ. ಭಾಳ ಜನ ವಯಸ್ಸು ಸುಮ್ಮನೆ ಆಗ್ತಾನೆ ಇರ್ತದೆ. ನೀವು ಏನು ಮಾಡಬೇಡ್ರಿ, ಸುಮ್ಮನೆ ತಿಂದು ಮಾಡ್ಕೊಳ್ರಿ, ವಯಸ್ಸು ಆಗ್ತಿರ್ತತೆ. ವಯಸ್ಸೇನು, ಇವತ್ತು ಹ್ಯಾಪಿ ಬರ್ತಡೇ, ಮುಂದಿನ ವರ್ಷ ಮತ್ತೆ ಹ್ಯಾಪಿ ಬರ್ತಡೇ, ಮತ್ತೆ ಹ್ಯಾಪಿ ಬರ್ತಡೇ. ಅದು ಬರ್ತಡೇ ಬರ್ತದೆ, ಹ್ಯಾಪಿನೋ ಇಲ್ಲೋ ಗೊತ್ತಿಲ್ಲ. ನಿನ್ನ ವಯಸ್ಸು ಬೆಳೀತಿರ್ತದೆ, ಮನೆಗೆಲ್ಲರೂ ಹ್ಯಾಪಿ ಇರ್ಬೇಕು ನಿನ್ನಿಂದ. ಸ್ವಲ್ಪ ಜನ ಅಯ್ಯೋಪ್ಪೋ ಎಷ್ಟು ವಯಸ್ಸಾಯ್ತು, ಇನ್ನೂ ಆಗ್ಯದ, ಇನ್ನೂ ಬುದ್ಧಿಗಳು ಇದಾಗಿಲ್ಲ, ಇನ್ನೂ ಅದೇ ಅಸೂಯೆ, ಇನ್ನೂ ಅದೇ ಇನ್ನೂ ಅದೇ ಜಗಳಾಟ, ಇನ್ನೂ ಮಾತು ಚೇಂಜ್ ಆಗಿಲ್ಲ. ಅಥವಾ ಅಂದರೆ ವಯಸ್ಸು ಬೆಳೀತೈತೆ, ನೀನು ಬೆಳೆದಿಲ್ಲ. ಕೂದಲು ಬೆಳಗಾದವು, ನೀನು ಬೆಳೆದಿಲ್ಲ. ಆತ್ಮಿಕ ಬೆಳವಣಿಗೆ ಬೇರೆ ಅದು. ನೀನು ದೀನನಾಗಿದ್ರೆ ವಾವ್ ಬೆಳೆದಾನೆ, ವಾವ್ ಪ್ರೀತಿಯಲ್ಲಿ ವಾವ್ ಬೆಳೆದಾನೆ, ತಾಳ್ಮೆಯಲ್ಲಿ ಬೆಳೆದ್ರೆ ವಾವ್ ಬೆಳೆದಾನೆ. ಮೊದಲು ಎಷ್ಟು ಕೋಪಿಷ್ಟ ಅದಪ್ಪ, ಇವಾಗ ಇಲ್ಲಪ್ಪ ಬೆಳೆದಿದ್ದಾನೆ. ಹಲ್ಲೆಲೂಯಾ. ಅದು ಬೆಳವಣಿಗೆ, ಅದು ಬೆಳವಣಿಗೆ. ನಾನು ಹಂಗೇ ಇದ್ದೀನಿ, 10 ವರ್ಷ ವಯಸ್ಸು ಬೆಳೆದಿದೆ, ನೀನು ಬೆಳೆದಿಲ್ಲ. ಆಮೇನ್. ಸೊ ದೇವರು ಆತ್ಮಿಕ ಪರಿಪಕ್ವತೆಯನ್ನು ನೋಡ್ತಾನೆ, ಬೆಳವಣಿಗೆಯನ್ನು ನೋಡಿ ನಮಗೆ ಕೊಡುವಾತನಾಗಿದೆ. ಮುಂದೆ ನೋಡ್ರಿ ಏನಂತ ಹೇಳ್ತದೆ. ವ್ಯಭಿಚಾರಿಗಳು ನೀವು, ಇಹಲೋಕ ಸ್ನೇಹವು. ನಾನೆಲ್ಲ ಹೇಳ್ತಾ ಇಲ್ಲ, ಅದು ಬೈಬಲ್ನಲ್ಲಿ ಬರ್ದಿದ್ದಾನೆ, ಯಾಕೋಬನ್ ಬರ್ದಿದ್ದಾನೆ. ಏನಂತ ಬರೀತಾನೆ? ವ್ಯಭಿಚಾರಿಗಳು ನೀವು, ಇಹಲೋಕ ಸ್ನೇಹವು ದೇವರ ವೈರವೆಂದು ನಿಮಗೆ ತಿಳಿಯದು. ಇಹಲೋಕದ ಸ್ನೇಹ ದೇವರಿಗೆ ಏನಾಗಿದೆ? ಅದು ವೈರವೆಂದು ನಿಮಗೆ ತಿಳಿಯೋದು. ಇಹಲೋಕದ ಸ್ನೇಹ. ಇಲ್ಲಿ ದೇವರ ಹತ್ರ ನೀನು ಲೋಕದ ಹತ್ರ ಸ್ನೇಹಿತನಾದ್ರೆ ದೇವರಿಗೆ ವೈರಿ. ದೇವರ ಸ್ನೇಹಿತನಾದ್ರೆ ಲೋಕದಿಂದ ದೂರ ಇರ್ತಾನೆ, ಮಧ್ಯದಾಗ ಇರಕ್ಕಾಗಲ್ಲ. ಒಂದು ಕಾಲು ಲೋಕದಲ್ಲಿ, ಒಂದು ಕಾಲು ದೇವರಲ್ಲಿ ಇರಕ್ ಸಾಧ್ಯನೇ ಇಲ್ಲ. ಆಮೇನ್. ಅಂಥವ್ರನ್ನ ದೇವ್ರು ಏನ್ ಹೇಳ್ತಾನೆ ಇಲ್ಲಿ? ದೇವ್ರ ವಾಕ್ಯ ಹೇಳ್ತದೆ ವ್ಯಭಿಚಾರಿಗಳಂತೆ. ಯಾರು ವ್ಯಭಿಚಾರಿ ಅಂತಂದ್ರೆ ಯಾರು? ಹೆಂಡತಿ ಇದ್ದಾಳೆ ಒಬ್ಬಳು, ಅಥವಾ ಗಂಡ ಇದ್ದಾನೆ, ಸಂಬಂಧ ಇದ್ರು ಕೂಡ ಆ ಗಂಡ ಹೆಂಡತಿ ಒಂದೇ ಗಂಡ ಒಂದೇ ಹೆಂಡತಿ ಅಲ್ಲಿ ಇಲ್ಲಿ ಬಿಟ್ಟು ಹೊರಗಡೆ ಸಂಬಂಧ ಇಟ್ಕೊಂಡ್ರೆ ಅವನು ವ್ಯಭಿಚಾರಿ. ನಮ್ಮ ಆತ್ಮಿಕ ಸಂಬಂಧ ದೇವರ ಹತ್ರ ಹಂಗೆ. ನಮಗೆ ಒಬ್ಬನೇ ಯಜಮಾನ, ಕರ್ತನಾಗಿರುವ ಯೇಸು ಕ್ರಿಸ್ತನು. ಹಣ ನಮ್ಮ ಯಜಮಾನವಲ್ಲ, ಆಸೆ ದುರಾಸೆಗಳು ನಮ್ಮ ಯಜಮಾನವಲ್ಲ, ಆದರೆ ಈ ಲೋಕವು ನಮ್ಮ ಯಜಮಾನರಲ್ಲ. ಆದ್ರೆ ಯೇಸು ಸ್ವಾಮಿನ ಬಿಟ್ಟು ನಾವು ಬೇರೆ ಕಡೆ ಹೋಗಿವಂತಂದ್ರೆ ಆತ್ಮಿಕ ವ್ಯಭಿಚಾರ ಅದು. ಆಮೇಲೆ ಇದು ಬೈಬಲ್ ಹೇಳುವಂತ ಭಾಷೆ. ವ್ಯಭಿಚಾರಿಗಳು ನೀವು, ಈ ಲೋಕ ಸ್ನೇಹವನ್ನು ದೇವ ವೈರವೆಂದು ನಿಮಗೆ ತಿಳಿಯದೋ. ಲೋಕಕ್ಕೆ ಸ್ನೇಹಿತನಾಗಬೇಕೆಂದಿರುವವನು ತನ್ನನ್ನು ದೇವರಿಗೆ ವಿರೋಧಿಯನ್ನಾಗಿ ಮಾಡಿಕೊಳ್ಳುತ್ತಾನೆ. ಅಬ್ಬಾ, ಅದಕ್ಕೆ ನಾವು ಪರಲೋಕ ಭಾವದವರಾಗಿರ್ಬೇಕು. ಈ ಲೋಕದಲ್ಲಿದ್ರೂ ಕೂಡ ನಾವು ಲೋಕದವರು ನಾವು ಅಲ್ಲ ಪ್ರಿಯರೇ. ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಆಮೆನ್. ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಸೊ ದೇವರು ನಮ್ಮಿಂದ ಬಯಸೋದು ಏನು? ನಮ್ಮ ಒಳಗಡೆ ಇರುವಂಥ ದುರಾಶೆಗಳನ್ನು ನಾಶನ ಮಾಡಬೇಕು. ಯಾವ ರೀತಿಯಲ್ಲಿ? ದೇವರ ಸನ್ನಿಧಾನದಲ್ಲಿ, ಪ್ರಾರ್ಥನೆಯಲ್ಲಿ, ವಾಕ್ಯದಲ್ಲಿ. ಯಾವಾಗ ದೇವರ ಮೇಲೆ ಪ್ರೀತಿ ಹೆಚ್ಚು ಬೆಳೆಸ್ತೇವೋ ಇದು ಪ್ರೀತಿ ಕಡಿಮೆ ಆಗ್ತದೆ. ನಾವು ಆತ್ಮದಲ್ಲಿದ್ದಾಗ ಅದು ನಮಗೆ ಬೇಡ ಅನಿಸ್ತದೆ. ಲಾಸ್ಟ್ ವಚನ ಓದೋಣ ಪ್ರಿಯರೇ. ಗಲಾತಿ 5ನೇ ಅಧ್ಯಾಯ. ಈ ವಚನ ಓದಿ ನಾವು ಮುಗಿಸೋಣ ಪ್ರಿಯರೇ. ಗಲಾತಿ 5ನೇ ಅಧ್ಯಾಯ. ಇವಾಗ ಉತ್ತರ ಕೊಡ್ತಾ ಇದ್ದೇನೆ. ಸಮಸ್ಯೆ ಅದಕ್ಕೆ ಹೊರಗಡೆ ಅಲ್ಲ, ಸಮಸ್ಯೆ ಎಲ್ಲಿದೆ? ಒಳಗಿದೆ. ಅದನ್ನು ನಾವು ಏನ್ ಮಾಡಬೇಕು? ಇಲ್ಲಿ ಪರಿಹಾರವನ್ನು ನಾವು ನೋಡೋಣ. ಗಲಾತಿದವರು ಬರೆದ ಪತ್ರಿಕೆ 5ನೇ ಅಧ್ಯಾಯ 13ನೇ ವಚನ. ಸಹೋದರರೇ, ನೀವು ಸ್ವತಂತ್ರರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು. ಹಲ್ಲೆಲೂಯಾ. ದೇವರು ನಮ್ಮನ್ನು ಯಾಕೆ ಕರೆದಿದ್ದಾನೆ? ಸ್ವತಂತ್ರವಾಗಿರಬೇಕು. ಎಲ್ಲರೂ ಹೇಳ್ರಿ, ನಾನು ಸ್ವತಂತ್ರವಾಗಿರಬೇಕೆಂದು ದೇವರು ನನ್ನನ್ನು ಕರೆದಿದ್ದಾನೆ. ಎಷ್ಟು ಜನಕ್ಕೆ ಸ್ವಾತಂತ್ರ್ಯ ಅಂದ್ರೆ ಇಷ್ಟ? ಫ್ರೀಡಮ್ ಫ್ರೀಡಮ್. ಭಾಳ ಜನ ಫ್ರೀಡಮ್ ಅಂದ್ರೆ ಇವ್ರು ಚಪ್ಪ ಕೊಡೋದು, ಇವ್ರು ಅಡಗ ಕೊಡೋದು. ನಾಗೆ ಇಷ್ಟ ಮಟ್ಲ ನಾನು ಬದುಕಲ್ಲ. ಅದೇ ನಾಗೆ ಫ್ರೀಡಮ್ ಕಾದತಿ. ಆಮೇನ್. ಹಲ್ಲೆಲೂಯಾ. ಅಪ್ಪ ಅಮ್ಮ ಹೇಳ್ಬಾರ್ದು, ಬೇರೆಯವ್ರು ಹೇಳ್ಬಾರ್ದು.
ನನ್ನ ಮನ್ಸಿಗೆ ಬಂದಂಗೆ ನಾನು ಬದುಕಬೇಕು. ಭಾಳ ಜನ ಅದು ಇಷ್ಟಪಡ್ತಾರೆ. ದೇವರು ನಮ್ಮನ್ನು ಸ್ವತಂತ್ರಕ್ಕಾಗಿ ಬಿಡಿಸಿದ. ನೇಸ್ವಾಮಿ ಪರಲೋಕ ಬಿಟ್ಟು ಭೂಲೋಕಕ್ಕೆ ಬಂದಿದ್ದು ಏನಕ್ಕೋಸ್ಕರ? ನಮ್ಮನ್ನು ಪಾಪ, ಶಾಪ, ರೋಗ, ಬಡತನದಿಂದ, ಸೈತಾನನಿಂದ ಬಿಡಿಸ್ಲಿಕ್ಕಾಗಿ ಆತನು ಬಂದು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ. ಆದರೆ ಏನು ಮಾಡಬೇಕಂತೆ? ನಾವು ಸ್ವತಂತ್ರರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು. ಆದರೆ ನಿಮಗಿರುವ ಸ್ವಾತಂತ್ರ್ಯವನ್ನು ಶರೀರಾಧೀನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ಈ ಸ್ವಾತಂತ್ರ್ಯನ ಇವಾಗ ನಾನು ಫ್ರೀ ಅಪ್ಪ ಅಂತ ಹೇಳಿ ನಿಮ್ಮ ಸ್ವಾತಂತ್ರ್ಯವನ್ನು ಶರೀರಾಧೀನ ಸ್ವಭಾವಕ್ಕೆ ಆಸ್ಪದವಾಗಿ ಶರೀರ ಆಧೀನ ಸ್ವಭಾವ, ಶರೀರ ಸ್ವಭಾವಗಳಿಗೆ. ಶರೀರ ಹೇಳ್ತದೆ ತಿನ್ಲೇ ಅಂತ, ಫುಲ್ ತಿನ್ನೋದಲ್ಲ. ಸರಿ ಎಲ್ಲಿರ್ಬೇಕು ಅಲ್ಲೇ ಇರ್ಬೇಕು. ಗಾಡಿ ಐತೆ ನನ್ನ ಕೈನಾಗೆ, ಗಾಡಿ ಐತೆ ಅಂತೇಳಿ ಎಷ್ಟು ಸ್ಪೀಡ್ ಬೇಕು ಹಂಗೆ ಹೋಗಾಗ ಸ್ಪೀಡ್ ಲಿಮಿಟ್ ಅಂದ್ರೆ ಅಷ್ಟರಾಗೆ ಹೋಗ್. ಸ್ವಾತಂತ್ರ್ಯ ಅಂದ್ರೆ ಹೆಂಗ್ ಬೇಕೋ ನೀನು ಇಷ್ಟ ಬಂದಿದ್ದು ಮಾಡೋದಲ್ಲ, ಸರಿಯಾದದ್ದನ್ನು ಮಾಡುವುದಕ್ಕೆ ಸ್ವಾತಂತ್ರ್ಯ. ಆಮೇನ್. ನಂದು ಮನಸ್ಸು, ನಾನು ಏನು ಬೇಕಂದ್ರೆ ಆಲೋಚನೆ ಮಾಡ್ತೀನಿ, ಅದೆಲ್ಲ ಸ್ವಾತಂತ್ರ್ಯ. ನೀನು ಹಂಗೆ ಆಲೋಚನೆ ಮಾಡೋಕೆ ಹೋದ್ರೆ ನೀನು ಬಂಧನದಲ್ಲಿ ಹೋಗ್ತೀವಿ, ವಾಪಸ್ ಪಾಪದಲ್ಲಿ ಹೋಗ್ತೀವಿ. ಅದು ಬಂಧನ. ಪಾಪಕ್ಕೆ ಹೋದ್ರೆ ಬಂಧನ ಅದು. ಸೊ ಸ್ವಾತಂತ್ರ್ಯ ಅಂದ್ರೆ ಏನು? ಸರಿಯಾದದ್ದನ್ನು ಯೋಚನೆ ಮಾಡಲಿಕ್ಕೆ, ಸರಿಯಾದದ್ದನ್ನು ಮಾಡಲಿಕ್ಕೆ ಸ್ವಾತಂತ್ರ್ಯ. ನಿನಗೆ ಇಷ್ಟ ಬಂದದ್ದು ಮಾಡಲಿಕ್ಕೆ ಅಲ್ಲ, ಶರೀರ ಇಚ್ಛೆಗಳನ್ನು ನೆರವೇರಿಸಲಿಕ್ಕಲ್ಲ, ಕಣ್ಣಿನ ಆಸೆಯನ್ನು ನೆರವೇರಿಸಲಿಕ್ಕಲ್ಲ. ಹಲ್ಲೆಲೂಯಾ. ಅದು ನಿಜವಾದ. ಆದರೆ ನಿಮಗಿರುವ ಸ್ವಾತಂತ್ರ್ಯವನ್ನು ಶರೀರಾಧೀನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ಸ್ವಸೇವೆ ಅಲ್ಲ, ಸ್ವಸೇವೆ ಅಲ್ಲ. ಮನುಷ್ಯನಿಗಿರುವಂಥ ದೊಡ್ಡ ವೈರಿ ಯಾವ್ದು ಗೊತ್ತಾ? ಸ್ವಾರ್ಥ. ನಾನು, ನಂದು, ನಮ್ಮದು. ನಾನು ಬೇಸಿರ್ಬೇಕು, ನಾನು ಚೆನ್ನಾಗಿರ್ಬೇಕು, ನಂದು ಹಚ್ಚಿರ್ಬೇಕು, ನನ್ನ ಹೊಟ್ಟೆ ತುಂಬಬೇಕು, ನಂದು ಇರಬೇಕು. ಸ್ವಾರ್ಥನೇ ದೊಡ್ಡ ವೈರಿ. ಅದನ್ನೇ ನಾವು ಹೊಡಿಬೇಕು. ಆಮೆನ್. ಅದನ್ನೇ ನಾವು ಹೊಡಿಬೇಕು. ಪ್ರೀತಿ ಏನ್ ಮಾಡ್ತದೆ? ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ. ಸ್ವಲ್ಪ ಜನ ಹೆಂಗ್ ಗೊತ್ತಾ? ಎಲ್ಲ ನನಗೆ ಸೇವೆ ಮಾಡ್ರಿ, ಇವ್ರು ನನಗೆ ಮಾಡ್ಬೇಕು, ನನಗೆ ಮಾಡು, ನಮ್ಮ ಮನೆಗೆ ಬರ್ಬೇಕು, ನನಗೆ ಫೋನ್ ಮಾಡಬೇಕು, ನನಗೆ ಮಾತಾಡಿಸ್ಬೇಕು, ನನಗೆ ಕೊಡಬೇಕು. ನೀನು మా ఇంటికి వస్తే ఏం తెస్తావు, మీ ఇంటికి వస్తే ఏమి ఇస్తావు? ಸೇವೆ ಭಾವ ಬರಬೇಕಂದ್ರೆ ಸ್ವಾರ್ಥತೆ ಹೋಗಬೇಕು. ಆಮೇನ್. ಸ್ವಾರ್ಥಿ ಆತ್ಮಗಳಿಗೆ ಭಾರ ಇರೋದಿಲ್ಲ ಅವನಿಗೆ. ಅದಕ್ಕೆ ಅನೇಕರ ಪ್ರಾರ್ಥನೆಗೆ ಉತ್ತರ ಸಿಗಲ್ಲ. ಏನು ಗೊತ್ತಾ? ನಾನು, ನನ್ನ ಮನೆ, ನನಗೆ ಬೈಕು, ನನಗೆ ಇನ್ನೊಂದು ಬೈಕು, ನನಗೆ ಕಾರು, ನನಗೆ ಇದಕ್ಕಿಂತ ದೊಡ್ಡ ಕಾರು, ನನಗೆ ದೊಡ್ಡ ಮನೆ, ನನಗೆ ಇನ್ನು ಬರೀ ನಿಂದೆ ನಿಂದೆ ನಿಂದೆ. 10 ವರ್ಷ 15 ವರ್ಷ ನಿಂದೆ ನಿಂದೆ ನಿಂದೆ. ಮಿಷನ್ ಫಂಡ್ ಮಾತ್ರ ಅಷ್ಟೇ. ಮಿಷನ್ ಫಂಡ್ 10-15 ವರ್ಷದಿಂದ ಕೊಟ್ಟಿದ್ದು ಅದೇ 500 ರೂಪಾಯಿ. ಇಲ್ಲಿ ಎಷ್ಟು ಪ್ರಮೋಷನ್ ಬಂದರೂ ಅಷ್ಟೇ. ಇಲ್ಲಿ ಪ್ರಮೋಷನ್ ಜಾಸ್ತಿ ಆದರೆ ಇದು ಕೂಡ ಜಾಸ್ತಿ ಆಗಬೇಕು. ಹಲ್ಲೆಲೂಯಾ. ನಿನ್ನ ಮನೆ ದೊಡ್ಡದಾಯ್ತು, ಮಿಷನ್ ಫಂಡ್ ಅಷ್ಟೇ ಇದೆ. ನಿನ್ನ ಗಾಡಿ ದೊಡ್ಡದಾಯ್ತು, ನಿನ್ನ ಮಿಷನ್ ಫಂಡ್ ಅಷ್ಟೇ ಇದೆ. ನಿನ್ನ ಬಟ್ಟೆಗಳು ಚಂದ ಚಂದ ಆದವು, ನಿಂದು ಮಿಷನ್ ಫಂಡ್ ಅಷ್ಟೇ ಇದೆ. ಅಂದ್ರೆ ಏನಾಯ್ತು ಇಲ್ಲಿ? ನೀನು ಯಾರು ಸೇವೆ ಮಾಡ್ತಾ ಇದ್ದೆ? ಹಣದ ಸೇವೆ. ಸ್ವಾರ್ಥಿ. ನಿಂದು ನೋಡ್ಕೊಳ್ತಾ ಇದ್ದಿ. ದೇವರು ನಿನ್ನ ಹೃದಯದಲ್ಲಿ ಇಲ್ಲ, ಸುಳ್ಳದು. ಚರ್ಚೆಗೆ ಬರ್ತಾ ಇದ್ದಿ, ನೀನು ಪ್ರಾರ್ಥನೆ ಮಾಡ್ತಾ ಇದ್ದಿ, ಬರೀ ನಿನ್ನ ಆಸೆ ನೆರವೇರಿಸ್ಕೊಳ್ಳಿಕ್ಕೆ. ನೀನು ಇನ್ನೂ ಬೆಳೆದಿಲ್ಲ, ಮೆಚ್ಯೂರ್ ಆಗಿಲ್ಲ. ನೀನು ನಿನ್ನ ಜೀವನದಲ್ಲಿ ತೃಪ್ತಿ ಅನ್ನೋದಿಲ್ಲ. ಆಮೇನ್. ಹಲ್ಲೆಲೂಯಾ. ನಿಮಗಿರುವ ಸ್ವಾತಂತ್ರ್ಯ ಶರೀರಾಧೀನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸಬೇಡಿ, ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ಸೇವೆ ಅಂದರೆ ತ್ಯಾಗ. ತ್ಯಾಗವಿಲ್ಲದೆ ಸೇವೆ ಮಾಡ್ಲಿಕ್ಕೆ ಆಗೋದಿಲ್ಲ, ಸಾಧ್ಯವೇ ಇಲ್ಲ. ಆಮೇನ್. ಹಲ್ಲೆಲೂಯಾ.
ಯೇಸು ಸ್ವಾಮಿ ತ್ಯಾಗ ಮಾಡ್ದ. ಯೇಸುವನ್ನು ಹಿಂಬಾಲಿಸುವವರು ತ್ಯಾಗ ಮಾಡುವವರು. ಯೇಸು ಸ್ವಾಮಿ ಸ್ವಾರ್ಥವನ್ನು ತ್ಯಜಿಸಿದ, ಅದಕ್ಕೆ ನಮಗಾಗಿ ಪ್ರಾಣ ಕೊಟ್ಟ. ಅದು ನಿಜವಾದ ಪ್ರೀತಿ, ಅದು ನಿಜವಾದ ಸೇವೆ. ಆಮೇಲೆ ಕೊಡಬೇಕು, ಬೇರೆಯವ್ರನ್ನ ಮುಂದೆ ಇಡುವಂಥದ್ದು, ದೇವರ ವಿಷಯಗಳನ್ನು ಮುಂದೆ ಇಡುವಂಥದ್ದು. ಅದಕ್ಕೆ ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡಿರಿ ಮೊದಲು. ಇವೆಲ್ಲವುಗಳು ನಿಮಗೆ ಕೊಡಲ್ಪಡ್ತದೆ. ದೇವ್ರು ನೋಡ್ತಾನೆ, ಇವನು ಅಲ್ಲಿ ತವಕ ಪಡ್ತಾನ ಅಥವಾ ಸುಮ್ಮನೆ ತನಗೋಸ್ಕರ ಇದು ಮಾಡ್ತಾನ. ಅವಾಗ ಏನಾಗ್ತದೆ, ದೇವ್ರು ಹೇಳ್ತಾನೆ, ಇವನ್ನ ನಂಬಬಹುದು ನಾನು. ಇವನು ಸಣ್ಣ 10 ರೂಪಾಯಿ ಇರುವಾಗ ನಂಬಿಗಸ್ತನಾಗಿದ್ದ, 100 ರೂಪಾಯಿ ಕೊಟ್ಟೆ ನಂಬಿಗಸ್ತನಾಗಿದ್ದ, 1000 ರೂಪಾಯಿ ಕೊಟ್ಟೆ ನಂಬಿಗಸ್ತನಾಗಿದ್ದ. ಜಾಸ್ತಿ ಮಾಡ್ದ ಅವನು ಮಿಷನ್ ಫಂಡ್ ಜಾಸ್ತಿ ಮಾಡ್ದ, ಇದು ಕೊಡೋದು ಜಾಸ್ತಿ ಮಾಡ್ದ. ಅಂದ್ರೆ ನಾನು ಇವನ್ಗೆ ಇನ್ನೂ 1 ಕೋಟಿ ಕೊಡ್ಬೋದು. ಯಾಕಂದ್ರೆ ಕೊಟ್ಟರು ಕೂಡ ಇವನು ಕೊಡ್ತಾನೆ, ಇವನು ಬರೀ ಎಲ್ಲ ನಾನು ನಂದು ಅಂತೇಳಿ ಇದು ಮಾಡೋದು. ಆಮೇಲೆ ಆಶೀರ್ವಾದ ಬರ್ತದೆ, ಆದರೆ ನಮ್ಮಲ್ಲಿರುವಂಥ ಇಚ್ಛೆಗಳು ನಾವು ಸಾಯಿಸಿ ದೇವರು ನಮ್ಮನ್ನು ನಂಬಬೇಕು ಪ್ರಿಯರೇ. ದೇವರೇ, ಆ ಸ್ವಾರ್ಥತೆ ಅನ್ನೋದು ನಾವು ಹೊಡಿಬೇಕು. ಆಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೋಬೋದು, ರೈಟ್? ಹೆಚ್ಚು ಮಿಕ್ಕಿದ್ದು ಏನು ಮಾಡಬೇಕು, ಒಂದು ಲಿಮಿಟ್ ಇಟ್ಕೋಬೇಕು. ಇಲ್ಲಾಂದ್ರೆ ತೃಪ್ತಿ ಅನ್ನೋದು ಎಲ್ಲಿದೆ ಹೇಳ್ರಿ? ತೃಪ್ತಿ ಅನ್ನೋದು ಎಲ್ಲಿದೆ? 5 ಲಕ್ಷ ಗಾಡಿ ಓಡಾಡ್ತಾ ಇದೆ, ಏನಂತ ಇನ್ನು ದೊಡ್ಡ ಗಾಡಿ ತಗೋ, 12 ಲಕ್ಷ ಗಾಡಿ, 24 ಲಕ್ಷದ್ದು ಗಾಡಿ ಐತೆ, 40 ಲಕ್ಷದ್ದು ಗಾಡಿ ಐತೆ, 1 ಕೋಟಿದು ಗಾಡಿ. ತೃಪ್ತಿ ಎಲ್ಲೈತಿ ಹೇಳು? ಎಲ್ಲಿದೆ? ಎಲ್ಲೋ ಒಂದು ಕಡೆ ನೀನು ಹೇಳ್ಬೇಕು, ಸಾಕಪ್ಪ ಇಷ್ಟು ದೇವ್ರು ಕೊಟ್ಟಾನೆ, ತಿಂತಾ ಇದ್ದೀನಿ, ಇದು ಮಾಡ್ತಾ ಇದ್ದೀನಿ, ಬಟ್ಟೆ ಉಟ್ಕೊತಾ ಇದ್ದೀನಿ, ಓಡಾಡಕ ದೇವ್ರು ಒಂದು ಗಾಡಿ ಕೊಟ್ಟಾನೆ, ಇದು ಕೊಟ್ಟಾನೆ, ಇದು ಸಾಕು, ರೈಟ್? ಇನ್ನು ಮಿಕ್ಕಿದ್ದು ನಾನು ಅಲ್ಲಿ ಹಾಕ್ತೀನಿ, ಸಾಕು, ಇಷ್ಟೇ ನನ್ನ ಬದುಕಿಗೆ ಇಷ್ಟೇ ಬೇಕು, ನಾನು ಇಷ್ಟೇ ಇಟ್ಕೊಳ್ತೀನಿ, ಇದು ಮಿಕ್ಕಿದ್ದು. ಅವಾಗ ಆ ಹಾಡಾಡ್ರಿ, ಆರಾಧಿಸುವೆ ಪೂರ್ಣ. ನಿಂತ್ಕೊಡ್ರಿ, ಪ್ರಾರ್ಥನೆ ಮಾಡೋಣ. ಹೃದಯದಿಂದ ಅರಸಿ ನಿನ್ ಮುಖ ಜೀವಮಾನವೆಲ್ಲ ಸೇವೆ ಮಾಡುವೆ, ನೀನೇ ಸರ್ವವೆಂದು. ಹಲ್ಲೆಲೂಯ. ದೇವರಿಗೆ ಬೇಕಾಗಿದ್ದೇನು ಗೊತ್ತಾ? ಪರಲೋಕಕ್ಕೆ ಸಂತೋಷ ತರುವಂಥದ್ದು ಯಾವ್ದು ಗೊತ್ತಾ? ಆತ್ಮಗಳು ಪ್ರಿಯರೇ. ಆತ್ಮಗಳನ್ನು ನಾವು ಗೆದ್ದುಕೊಂಡಾಗ, ದೇವರಿಗಾಗಿ ಸಂಪಾದಿಸಿದಾಗ ಪರಲೋಕದಲ್ಲಿ ದೊಡ್ಡ ಸಂತೋಷ ಸಿಗುವಂಥದ್ದಾಗಿದೆ. ಒಬ್ಬ ಪಾಪಿಯು ಪಶ್ಚಾತ್ತಾಪ ಪಟ್ಟು, ಆಮೆನ್. ಅದಕ್ಕೆ ನಮ್ಮ ಪ್ರಾರ್ಥನೆ, ನಮ್ಮ ಪ್ರಯಾಸ ಆತ್ಮಗಳನ್ನು ಗೆಲ್ಲುವುದಕ್ಕಾಗಿ ಇರಬೇಕು. ಆಮೆನ್. ಇವತ್ತು ದೇವರು ನಮ್ಮೊಂದಿಗೆ ಕಾರ್ಯ ಮಾಡಲಿ, ನಮ್ಮಲ್ಲಿ ಕಾರ್ಯ ಮಾಡಲಿ. ಕಣ್ಮುಚ್ಕೊಳ್ಳೋಣ ಪ್ರಿಯರೇ, ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ನಮ್ಮನ್ನು ನಾವು ನಿನ್ನ ಕೈಲಿ ಒಪ್ಪಿಸಿಕೊಡ್ತೇವೆ. ತಂದೆಯಾದ ದೇವರೇ, ಸ್ವಾಮಿ, ಓ ಕರ್ತನೆ, ನಾವು ಕ್ರಿಸ್ತನಂತೆ ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ನೆರವೇರಲೆಂಬುದಾಗಿ ನಾವು ಆತ್ಮನ ವಶ ಆಗುವಂತೆ ನಮ್ಮನ್ನು ಸ್ಥಾನಕ್ಕೆ ತೆಗೆದುಕೊಂಡು ಬಾ ಸ್ವಾಮಿ. ಸಭೆಯಾಗಿ, ವೈಯಕ್ತಿಕವಾಗಿ ಕರ್ತನೆ, ನಮ್ಮಲ್ಲಿರುವಂಥ ಆಶಾಪಾಶಗಳು ನಾವು ಒಡೆದು ಆತ್ಮದಲ್ಲಿ ನಾವು ನಡೆಯುತ್ತಾ ಶರೀರಾಧೀನ ಸ್ವಭಾವವನ್ನು ನಾವು ಅನುಸರಿಸದೆ, ಲೋಕವನ್ನು ನಾವು ಅನುಸರಿಸದೆ, ನಾವು ಪರಿಪಕ್ವಕ್ಕೆ ಬರುವಂತೆ ನಮ್ಮನ್ನು ನಡೆಸು ದೇವ. ಆತ್ಮಗಳ ಭಾರ ಕೊಡು ಸ್ವಾಮಿ ನನಗೆ. ಕೇಳ್ರಿ ಪ್ರಿಯರೇ, ನನ್ನಲ್ಲಿ ಸ್ವಾರ್ಥವನ್ನು ನಾನು ಒಡಿಲಿಕ್ಕೆ ಸಹಾಯ ಮಾಡು ಸ್ವಾಮಿ. ಸ್ವಾರ್ಥವನ್ನು ನಾನು ಸಾಯಿಸಬೇಕು, ಭೂ ಸಂಬಂಧವಾದ ವಿಷಯಗಳನ್ನು ನಾನು ಸಾಯಿಸಬೇಕು, ಶರೀರ ಇಚ್ಛೆಗಳನ್ನು ನಾನು ಸಾಯಿಸಬೇಕು, ಲೋಕದ ಇಚ್ಛೆಗಳನ್ನು ನನ್ನಲ್ಲಿ ಸತ್ತು ಹೋಗಬೇಕು ಸ್ವಾಮಿ. ನಾನು ಅದಕ್ಕೆ ಒಳಗಾಗ್ತೇನೆ ತಂದೆಯಾದ ದೇವರೇ. ನನ್ನಲ್ಲಿರುವಂಥ ದುರಾಶೆಗಳು ನಾವು ನಿನ್ನ ಸೇವೆ, ನಿನ್ನ ಚಿತ್ತಕ್ಕಾಗಿ ನನ್ನ ಜೀವಿತವನ್ನು ಒಪ್ಪಿಸಿಕೊಡುವುದಕ್ಕೆ ನಡೆಸು ದೇವ. ಕರ್ತನ ಆತ್ಮನಲ್ಲಿದ್ದಾನೆ ಪ್ರಿಯ. ಅನೇಕರನ್ನು ದೇವರು ಮುಚ್ಚಿದ್ದಾನೆ, ಮಾತನಾಡಿದ್ದಾನೆ, ಆಳವಾದ ಕಾರ್ಯ ಮಾಡಬೇಕೆಂಬುದಾಗಿದ್ದಾನೆ. ಮನೆಗೆ ಹೋದ್ಮೇಲೆ ಕೂಡ ದೇವರ ಸನ್ನಿಧಾನದಲ್ಲಿ ಕೂತ್ಕೊಳ್ರಿ, ಯೋಚನೆ ಮಾಡ್ರಿ, ಪ್ರಾರ್ಥಿಸಿರಿ. ಸ್ತೋತ್ರ ದೇವ. ಸ್ವಾಮಿ, ನಮ್ಮನ್ನು ನಡೆಸು, ನನ್ನನ್ನು ನಡೆಸು. ವೈಯಕ್ತಿಕವಾಗಿ ನಮ್ಮ ಕುಟುಂಬವನ್ನು, ನಮ್ಮ ಸಭೆಯನ್ನು, ಪ್ರತಿಯೊಬ್ಬ ಸದಸ್ಯರು ಕರ್ತನೆ, ನಾವು ಲೋಕ ಸಂಬಂಧವಾದ ಸಭೆಯವಾಗಿರದಂತೆ ಆತ್ಮೀಯ ಸಭೆಯಾಗಿ
ನಿನ್ನ ಉದ್ದೇಶವನ್ನು ನೆರವೇರಿಸುವಂತ ಸಭೆ, ಆತ್ಮಗಳನ್ನು ಗೆಲ್ಲುವಂತ ಸಭೆ. ಯಾರ್ಯಾರಿಗೆ ಏನೇನು ಅವಶ್ಯಕತೆಗಳಿವೋ ಸ್ವಾಮಿ, ಲೋಕದಲ್ಲಿ ಬೇಕಾಗಿರೋದು ಅದು ಸಿಗಲಿ ಯೇಸುವಿನ ನಾಮದಲ್ಲಿ, ನಿನ್ನ ಆಶೀರ್ವಾದ ಇರಲಿ. ಆದರೆ ಕರ್ತನೆ, ನಾವು ತೃಪ್ತರಾಗಿದ್ದು ತ್ಯಾಗಭರಿತರಾಗಿ ನಿನ್ನ ಸೇವೆ ಮಾಡುವವರಾಗುವಂತೆ ನಮ್ಮನ್ನು ನಡೆಸು ದೇವ. ಆ ಬಡತಿ, ನೀನು ಕೊಡುವಂತ ಬಡತಿ ಆಶೀರ್ವಾದದಲ್ಲಿ ನಾವು ನಿನ್ನನ್ನು ಮರೆಯದಂತೆ, ನಿಜವಾಗ್ಲೂ ನಿನ್ನ ಸೇವಕರಾಗಿರುವಂತೆ ನಮ್ಮನ್ನು ಉಪಯೋಗಿಸು. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೆನ್.